ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಶ್ರೀಮತಿ ಸಂಧ್ಯಾ ಯು ಪ್ರಭು ಮೇಡಮ್ ನಮ್ಮನ್ನ ಬೆಂಗಳೂರು ಹೈಕೋರ್ಟ್ ಭಾಗದಲ್ಲೂ ನಮ್ಮ ಮಾಡಿಸಿದ್ವಿ. ಜೊತೆಗೆ ಏನು ನಮ್ಮ ಮೈಸೂರು ವಕೀಲ ರವಿಕುಮಾರ್ನ ಕೇಸನ್ನು ತಾವು ಗೆದ್ದನುಸಾರ ಮೈಸೂರಲ್ಲೂ ತಮ್ಮನ್ನು ಭೇಟಿ ಮಾಡಿ ಒಂದು ತಮ್ಮ ಪರೀಕ್ಷೆ ತಗೊಂಡಿರ್ತೀವಿ ಮೇಡಮ್. ಹೀಗಿದ್ದಾಗ ಏನು ಈ ನಮ್ಮ ಇಲೆಕ್ಷನ್ ಇದೆ ಅದ ನಾಮಿನೇಷನ್ ಇವತ್ತು ಅಂದ್ರೆ 4/2/2026 ಇವತ್ತಿನ ನಾಮಿನೇಷನ್ ಶುರುವಾಗಿದೆ ಮೇಡಮ್. ತಮ್ಮದು ನಾಮಿನೇಷನ್ ಮುಗಿತಾ ಮೇಡಮ್? ಇಲ್ಲ ಸರ್, ನಾನು ನಾಳೆ ನಾಮಿನೇಷನ್ ಫೈಲ್ ಮಾಡೋಣ ಅಂತ ಇದ್ದೇನೆ. ಯಾಕಂತ ಹೇಳಿದ್ರೆ 6ನೇ ತಾರೀಕಿಗೆ ನನಗೆ ಒಂದು ಹೈಕೋರ್ಟಲ್ಲಿ ನಾನೊಂದು ರಿಟ್ ಪಿಟಿಷನ್ ಫೈಲ್ ಮಾಡಿದ್ದೇನೆ. 14% ಫೈಲ್ ಮಾಡಿರೋ ರಿಟ್ ಪಿಟಿಷನು. ಅದನ್ನು ನನ್ನ ಪ್ರೆಸೆನ್ಸ್ ಬೇಕೇ ಬೇಕಾಗ್ತದೆ. ಅದನ್ನು ನಾನೇನು ಕೇಳಿದ್ದೇನೆ ಅಂತ ಹೇಳಿದರೆ, ಒಂದು ಮಹಿಳಾ ಪ್ರಾತಿನಿಧ್ಯಕ್ಕೆ 5 ಅವಕಾಶ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನ ಮೊನ್ನೆ ಒಂದು 8ನೇ ತಾರೀಕು ಡಿಸೆಂಬರಲ್ಲಿ ಒಂದು ಮಹತ್ತರ ಆದೇಶ ಮಾಡಿತು. ಮಹಿಳೆಯರಿಗೆ ಎಲ್ಲ ರಾಜ್ಯ ಬಾರ್ ಕೌನ್ಸಿಲ್ನಲ್ಲಿ ಒಂದು ಅಪಾರ್ಚುನಿಟಿ ಕಂಟೆಸ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟರು. ಅದರಲ್ಲಿ 5 ಮಹಿಳೆಯರಿಗೆ ಅಂತಕೊಂಡ್ಬಿಟ್ಟು 5 ಸೀಟು, ಅದು ಎಲೆಕ್ಷನಲ್ಲಿ, 2 ನಾಮಿನೇಷನಲ್ಲು, ಆ ಥರ 7 ಸೀಟು ಒಂದು ಮಹಿಳೆಯರಿಗೆ ಇರಬೇಕು ಅಂತಕ್ಬಿಟ್ಟು ಹೇಳಿರೋದು. ಅದನ್ನು ನಾವು ವಿ ವೆಲ್ಕಮ್ ಇಟ್. ಯಾಕಂತ ಹೇಳಿದರೆ ಇದ್ರ ಮೊದಲು 25 ಸೀಟಲ್ಲಿ ಲಾಸ್ಟ್ ಟೈಮ್ ಎಲೆಕ್ಷನಲ್ಲಿ ಒಬ್ಬರು ಲೇಡೀಸ್ ಗೆದ್ದಿರಲಿಲ್ಲ. ಮತ್ತು ಒಂದು ಅವಕಾಶ ಅಂತ ಹೇಳಿದಾಗ ಈ ಬಾರಿ ಒಂದು 50 ಲೇಡೀಸ್ಗಳು ಕಂಟೆಸ್ಟ್ ಮಾಡೋ ಚಾನ್ಸಸ್ ಇದೆ. ಮೇಡಮ್, ಹೀಗಿದ್ದಾಗ ಎಲೆಕ್ಷನ್ ಆಯಿತು ಅಂತ ಹೇಳಿದ್ರಿ, ಮಹಿಳೆಯರು ನಿಂತ್ಕೋಬಾರದು ಅವಾಗ? ಇಲ್ಲ, ಮಹಿಳೆಯರು ನಿಂತ್ಕೊಳ್ಬಾರ್ದು ಅಂತ ಇರಲಿಲ್ಲ, ಮಹಿಳೆಯರು ನಿಂತಿದ್ರು, ಆದರೂ ಯಾರೂ ಗೆದ್ದಿರಲಿಲ್ಲ. ಯಾಕಂತ ಹೇಳಿದರೆ ಅದರಲ್ಲಿ ಜಾಸ್ತಿ ಫಸ್ಟ್ ಪ್ರಿಫರೆನ್ಷಿಯಲ್ ವೋಟ್ ಅಂತ ಕೊಡಬೇಕು ಅಂತ ಹೇಳಿದಾಗ ಮಹಿಳೆಯರಿಗೆ ಅಂತ ಫಸ್ಟ್ ಪ್ರಿಫರೆನ್ಷಿಯಲ್ ಕೊಡಬೇಕು ಅಂತ ಹೇಳಿದ್ರೆ ಆ ಒಂದು ಕ್ರೈಟೀರಿಯಾ ವಿಲ್ ಬಿ ಸಮಥಿಂಗ್ ಡಿಫ್ರೆಂಟ್. ಅದನ್ನು ಯಾವ ರೀತಿ ಅಂತ ಜನರು ತಗೊಳ್ತಾರೆ ಅಂತ ಹೇಳಿದ್ರೆ, ಮಹಿಳೆಯರು ನಮ್ಮ ಬಾರ್ ಕೌನ್ಸಿಲಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳ್ಕೊಂಡು ಆ ಒಂದು ಪಾಯಿಂಟ್ ಇರಬಹುದು. ಇಲ್ಲ, ಮಹಿಳೆಯರಿಗೆ ಒಂದು ಅವರು ಏನಾದರೂ ಸಾಧನೆ ಮಾಡಬಹುದು, ಬಾರ್ ಕೌನ್ಸಿಲಲ್ಲಿ ನಮ್ಮಲ್ಲಿ ಏನಾದರೂ ಚೇಂಜಸ್ ತರಬಹುದು ಅಂತ ಹೇಳ್ಕೊಂಡು ಹೇಳ್ಬಿಟ್ಟು ಅದ್ರ ಬಗ್ಗೆ ಏನಾದರೂ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ವಾ, ವಿ ಡೋಂಟ್ ನೋ. ಬಟ್ ಆದರೆ ಈ ಬಾರಿ ಏನಾಗಿದೆ ಅಂತ ಹೇಳಿದ್ರೆ, 8 ಡಿಸೆಂಬರ್ 2025ಕ್ಕೆ ಸುಪ್ರೀಂ ಕೋರ್ಟ್ ಒಂದು ಆದೇಶದ ಪ್ರಕಾರ ನಮ್ಗೊಂದು ಚಾನ್ಸ್ ಸಿಕ್ಕಿದೆ. ಅದ್ರ ಪ್ರಕಾರ ನಾವೆಲ್ಲರೂ ಒಂದು ಟೋಟಲ್ ಆಗಿಬಿಟ್ಟು 50, ಇಡೀ ರಾಜ್ಯದಲ್ಲಿ ಒಂದು 50 ಲೇಡೀಸ್ ಕಂಟೆಸ್ಟ್ ಮಾಡೋ ಚಾನ್ಸಸ್ ಇದೆ. ಬಾರ್ ಕೌನ್ಸಿಲಲ್ಲಿ ಈ ಬಾರಿ ಮಹಿಳೆಯರೇ ಒಂದು 50 ಜನ ನಿಲ್ತಾ ಇದ್ದಾರೆ ಎಲೆಕ್ಷನ್ಗೆ. ಸೊ ಆ ಥರ ಇದ್ದಾಗ ಅದ್ರ ಬಗ್ಗೆ ಒಂದೆರಡು ಕ್ಲಾರಿಟಿ ಕೇಳಿಕೊಂಡು ನಾನು ಈ ಎಲೆಕ್ಷನಲ್ಲಿ ನಮಗೆ ನೋಟಿಫಿಕೇಶನಲ್ಲಿ ಹೇಳ್ತಾರೆ 5 ಲೇಡೀಸ್ಗಳಿಗೆ ಮಹಿಳೆಯರಿಗೆ ಅಂತ ಬರ್ದಿದ್ದಾರೆ. ಬಟ್ 5 ಮಹಿಳೆಯರಿಗೆ ಅಂತ ಹೇಳಿದ ನಂತರ ಮಹಿಳೆಯರಿಗೆ ಸಪ್ರೇಟ್ ಆಗಿ ಬ್ಯಾಲೆಟ್ ಪೇಪರ್ ಬರ್ತದ, ಇಲ್ಲ ಒಂದೇ ಬ್ಯಾಲೆಟ್ ಪೇಪರ್ ಅಲ್ಲ. ಆದರೆ ಒಂದೇ ಬ್ಯಾಲೆಟ್ ಪೇಪರ್ ಅಲ್ಲ ಆದರೆ ಮಹಿಳೆಯರನ್ನು ಹೇಗೆ ಐಡೆಂಟಿಫೈ ಮಾಡ್ತಾರೆ, ಇಟ್ ಇಸ್ ಸಮಥಿಂಗ್ ಕಾಂಪ್ಲೆಕ್ಸ್. ಯಾಕಂತ ಹೇಳಿದ್ರೆ ಜನರು ಈಗ ವೋಟರ್ಸ್ನು ಕನ್ಫ್ಯೂಸ್ಡ್ ಇದ್ದಾರೆ, ನಾವು ಕ್ಯಾಂಡಿಡೇಟ್ಸ್ಗಳು ಕನ್ಫ್ಯೂಸ್ ಇದ್ದೇವೆ. ಏನಂತ ಹೇಳಿದ್ರೆ ನಮಗೆ ನಮ್ಮ ಎಲೆಕ್ಷನ್ ಯಾವ ರೀತಿ ನಡಿಬಹುದು, ಅದ್ರಲ್ಲಿ ನಡೆದ ನಂತರ ಪ್ರಥಮ ಪ್ರಾಶಸ್ತ್ಯ ಮತ ಅಂತ ನಾವು ಕೇಳ್ತಾ ಇರ್ಬೇಕಾದ್ರೆ ಅದರಲ್ಲಿ ಮಹಿಳೆಯರಿಗೆ ಅಂತ ಮೀಸಲಾತಿ ಲೆಕ್ಕದಲ್ಲಿ ಒಂದು ಸಪ್ರೇಟ್ ಬ್ಯಾಲೆಟ್ ಪೇಪರ್ ಬಂದ್ರೆ ದಟ್ ವಿಲ್ ಬಿ ವೆರಿ ಈಸಿ. ಬಿಕಾಸ್ ನಮಗೆ ರೆಗ್ಯುಲರ್ ಅಲ್ಲಿ ಈಗ ಜನರಲ್ ಕ್ಯಾಟಗರಿಯಲ್ಲಿ 18, ಮಹಿಳೆಯರಿಗೆ 5 ಅಂತ ಹೇಳಿದಾಗ ಅದರಲ್ಲಿ ಒಂದು ಮಹಿಳೆಯರಲ್ಲಿ ಅಂತ ಹುಡುಕ್ಲಿಕ್ಕೆ ಜನರಿಗೆ ಒಂದು ಅಪಾರ್ಚುನಿಟಿ ಸಿಕ್ತಿತ್ತು. ಮಹಿಳೆಯರಲ್ಲಿ ಪ್ರಥಮ ಪ್ರಾಶಸ್ತ್ಯ ಯಾರಿಗೆ, ಇನ್ನೊಂದು ಜನರಲ್ ಕ್ಯಾಟಗರಿಯಲ್ಲಿ ಯಾರಿಗೆ ಅಂತ ಹೇಳ್ಬಿಟ್ಟು 2 ಆಪ್ಷನ್ ಸಿಗೋ ಚಾನ್ಸಸ್ ಇತ್ತು. ಇನ್ನೊಂದು 5 ಅಂತ ಹೇಳಿದ್ದಾರೆ ಬಿಟ್ರೆ 5 ಅಂತ ಹೇಳಲಿಲ್ಲ. ಅದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮಹಿಳೆಯರಿಗೆ 5 ಸೀಟು ಅಂತ ಹೇಳಿದ್ರೆ ಜನರಲ್ ಅಲ್ಲಿ 5 ಸೀಟ್ ಬರೋ ಒಂದು 5, 6 ಏನೋ ಬರ್ಬೋದಿತ್ತು. 18ರಲ್ಲಿ ನಾವು ಅದರಲ್ಲಿ ಇನ್ಕ್ಲೂಡೆಡ್ ಇದ್ದೇವೆ. ಈ ರೀತಿ ಇದ್ದಾಗ ಯಾವ ರೀತಿ ಎಲೆಕ್ಷನ್ ಅಲ್ಲಿ ನೀವು 5ಕ್ಕೆ ನಿಲ್ಲಿಸ್ತೀರಾ, 18ವರೆಗೆ ಮೆನ್ನನ್ನೇ ನೋಡ್ಕೊಂಡು ಅಂದ್ರೆ ಜೆಂಟ್ಸ್ ಗಳದು ಒಂದು ಮೆನ್ ಅಡ್ವೊಕೇಟ್ಸ್ 18 and 5 ಲೇಡೀಸ್ ಅಂತ ತಗೊಳ್ತೀರಾ, ಇಲ್ಲ 5 ಅನ್ನು ಅದ್ರ ಒಳಗಡೆ ಯಾರೆಲ್ಲ ಬಂದ್ಬಿಡ್ತಾರೆ ಎಲೆಕ್ಷನ್ ಅಲ್ಲಿ ಹೈಯೆಸ್ಟ್ ವೋಟ್ ಅಲ್ಲಿ 18ರ ಒಳಗಡೆ ಅವ್ರನ್ನ ತಗೊಂಡ್ಬಿಟ್ಟು ಆಮೇಲೆ ಎಡಿಷನಲ್ ಆಗ್ಬಿಟ್ಟು 5 ತಗೊಳ್ತೀರಾ, ಇಲ್ಲ ಟೋಟಲ್ ಆಗ್ಬಿಟ್ಟು 23 5 ಮಾತ್ರ ಪ್ರಿಫರ್ ಮಾಡ್ತೀರಾ. ದರ್ ಸೋ ಮೆನಿ ಕನ್ಫ್ಯೂಷನ್ಸ್. ಇದಕ್ಕೋಸ್ಕರ ಕ್ಲಾರಿಟಿ ಕೇಳ್ಕೊಂಡು ಐ ಆಲ್ರೆಡಿ ಫೈಲ್ ಅ ರಿಟ್ ಪಿಟಿಷನ್. ಆ ರಿಟ್ ಪಿಟಿಷನ್ ಅಲ್ಲಿ ನಮ್ಗೆ ಈಗ ಕೇಸ್ ನಡೆದು 6ನೇ ತಾರೀಕಿಗಿದೆ. ಸೊ ನನ್ನ ಪ್ರೆಸೆನ್ಸ್ ಅಲ್ಲಿ ಕೋರ್ಟಲ್ಲಿ ಬೇಕಾಗ್ತದೆ. ಎಷ್ಟೊತ್ತಿಗೆ ಕೇಸ್ ರೀಚ್ ಆಗ್ತದೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು 5ನೇ ತಾರೀಕಿಗೆ ಫೈಲ್ ಮಾಡೋಣ ಅಂತ ಇದ್ದೇನೆ ಸರ್. ತಾವೇ ತಿಳಿಸ್ಕೊಟ್ರಿ 50 ಜನ ವಕೀಲರು ಅಂತ ಹೇಳಿದ್ರಿ, ಮಹಿಳೆ ವಕೀಲರು. ಹೀಗಿದ್ದಾಗ ತಾವು ಕೇಸ್ ಹಾಕಿರೋದು ಈ ಮಹಿಳೆಯರ ಪರವಾಗೋ ಅಥವಾ ನಿಮ್ಮ ಒಂದು ಇದ್ರ ಬಗ್ಗೆ ಮೇಡಮ್? ಸರಿ, ಮಹಿಳೆಯರ ಪರವಾಗಿ ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಕೇಸ್ ಹುಡ್ತಾ ಇದ್ದೀರಾ?
ಏನು ಮೇಡಮ್ ಈ ಕೇಸ್ ಏನು ಬೇಕಿತ್ತ ಮೇಡಮ್ ಪರವಾಗಿ? ಸರ್ ಕೇಸ್ ಅಂತ ಮಹಿಳೆಯ ಪರವಾಗಿ ಅಂತಲ್ಲ, ಎಲ್ಲ ವೋಟರ್ಸ್ಗೆ ಕ್ಲಾರಿಟಿ ಕೊಡಬೇಕು. ಯಾಕಂತ ಹೇಳಿದ್ರೆ ವೋಟ್ ಅಂತ ಹೇಳಿದಾಗ, ಎಲೆಕ್ಷನ್ ಅಂತ ಹೇಳಿದಾಗ ದೇ ಹ್ಯಾವ್ ಆಲ್ ವೋಟರ್ಸ್ ದೇ ಹ್ಯಾವ್ ರೈಟ್ ಟು ಚೂಸ್ ದೇರ್ ಲೀಡರ್ಸ್. ರೈಟ್ ಟು ಚೂಸ್ ಅಂತ ಹೇಳಿದ್ರೆ ಹೌ ಟು ಚೂಸ್ ಅಂತ ಕಂಬಿಟ್ಟು ಇಸ್ ಅ ಕ್ವಶನ್. ನಾವು ಈಗ ಮಹಿಳೆಯರೇ ಸಪ್ರೇಟಾ, ನಿಮ್ಗೆ ಕೊಟ್ಟಿರೋದು ರಿಸರ್ವೇಶನಾ ಇಲ್ವಾ ನಿಮ್ಗೆ ಕೊಟ್ಟಿರೋದು ಓನ್ಲಿ ರೆಪ್ರೆಸೆಂಟೇಷನ್ ಇಸ್ ಅ ಕ್ವಶನ್. ಈಗ ರೆಪ್ರೆಸೆಂಟೇಷನ್ ಆರ್ ರಿಸರ್ವೇಶನ್ ಐದನ್ನು ಎಲ್ಲಿಗೆ ರಿಸ್ಟ್ರಿಕ್ಟ್ ಮಾಡ್ತೀರಾ? ನಿಮ್ಗೆ ರಿಸ್ಟ್ರಿಕ್ಟ್ ಮಾಡ್ಬೇಕಾದ್ರೆ 5ಕ್ಕೆ ಅಂತ ರಿಸ್ಟ್ರಿಕ್ಟ್ ಮಾಡ್ಲಿಕ್ಕೆ ದರ್ ಇಸ್ ನೋ ಸಚ್ ಆರ್ಡರ್. ಇನ್ ಟೋಟಲ್ 5 ರೆಪ್ರೆಸೆಂಟೇಷನ್ ಮ್ಯಾಂಡೇಟ್ ಮಾಡಿದ್ದಾರೆ. ದರ್ ಶಾಲ್ ಬಿ ಅಂತ ಹೇಳಿದ್ರು, ವಿಮೆನ್ ರೆಪ್ರೆಸೆಂಟೇಷನ್ ಇನ್ 5 numbers ಅಂತ. ಅಂಡ್ ಇನ್ ಅಡಿಷನ್ ಟು ದಟ್ 2 ವಿಲ್ ಬಿ ನಾಮಿನೇಷನ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಕ್ಲಾರಿಟಿ ಬೇಕು ಅಂತ ನಾನು ರಿಟ್ ಪಿಟಿಷನ್ ಹಾಕಿದ್ದೀನಿ ಸರ್. ಶ್ರೀಮತಿ ಸಂಧ್ಯಾ ಯು ಪ್ರಭು ಮೇಡಮ್ ಅಬುದಾಬಿಗೆ ಹೋಗ್ತಾ ಇದ್ದಾರೆ, ಗೆದ್ದು ಬನ್ನಿ ಅಂತ ಹೇಳಿ, ಜೊತೆಗೆ ತಾವು ಜಯಶೀಲರಾಗಬೇಕು ಅಂತ ಹೇಳಿ ಬೆಂಗಳೂರು ವಕೀಲರ ಸಂಘದಲ್ಲಿನ ಎಲ್ಲ ವಕೀಲರು ತಮಗೆ ಶುಭಾಶಯಗಳನ್ನು ಕೋರಿರುವುದು, ಅದು ಬೆಂಗಳೂರು ವಕೀಲರ ಕೋರ್ಟ್ ನಾಮದಲ್ಲಿ ನೋಟಿಸ್ ಬೋರ್ಡ್ ಮಾಡ್ತಾರೆ. ಇದಕ್ಕೇನೈತೆ ಮೇಡಮ್? ಸರ್ ನಾನು ವಕೀಲೆ, ಅದ್ರ ಜೊತೆಗೆ ಈಜುಪಟುನು ಸರ್, ಅಂತಾರಾಷ್ಟ್ರೀಯ ಈಜುಪಟು. ನಾನು ಈ ವರ್ಷದಲ್ಲಿ ಒಂದು 4 ಅಂತಾರಾಷ್ಟ್ರೀಯ ಈಜು ಸ್ಪರ್ಧೆಯಲ್ಲಿ ಭಾಗವಹಿಸ್ಬಿಟ್ಟು ಹಲವಾರು ಮೆಡಲ್ಸ್ ಗೆದ್ದಿದ್ದೇನೆ. ಅದ್ರ ಬಗ್ಗೆ ಈಗ ಈ ಬಾರಿ ಹೋಗ್ತಾ ಇರೋದಂದ್ರೆ 4ನೇ ಸತಿ. ಈ ವರ್ಷದಲ್ಲಿ ನಾನು 4ನೇ ಸತಿ. ಈ ವರ್ಷ ಅಂದರೆ 2025 ಏಪ್ರಿಲಿಂದ 2026 ಫೆಬ್ರವರಿ ಒಳಗಡೆ ಈಗ ಅಬುದಾಬಿ ಸೇರಿಸ್ಕೊಂಡ್ರೆ ಇಟ್ಸ್ ಅ 4th ಇಂಟರ್ನ್ಯಾಷನಲ್ ಇವೆಂಟ್ ವಿಚ್ ಐ ಆಮ್ ಪಾರ್ಟಿಸಿಪೇಟಿಂಗ್. ನಾನು ಹೋಗ್ತಾ ಇರೋದು ಏನು ಒಂದು ಆಥರೈಸ್ ಪರ್ಸನ್ ಯಾವ ವಿಚಾರಕ್ಕೆ ಹೋಗ್ತಾ ಇರೋದು? ಸರ್ ಅದು ಈಜು ಸ್ಪರ್ಧೆ ಸರ್. ಅದರಲ್ಲಿ ಮಾಸ್ಟರ್ ಗೇಮ್ಸ್, ಓಪನ್ ಮಾಸ್ಟರ್ ಗೇಮ್ಸ್ ಅಂತ ಅಬುದಾಬಿಯಲ್ಲಿ 2026 ನಡೀತಾ ಇದೆ. ಅದು ಫೆಬ್ರವರಿ 6ನೇ ತಾರೀಕಿಂದ ಫೆಬ್ರವರಿ 15ನೇ ತಾರೀಕುವರೆಗೆ ಇದೆ ಸರ್. ಅದರಲ್ಲಿ ನಾನು ನಮ್ಮ ದೇಶವನ್ನು ಪ್ರತಿನಿಧಿಸಿಕೊಂಡು ಒಂದು 2-3 ಈವೆಂಟ್ಸ್ಗಳಲ್ಲಿ ಕ್ವಾಲಿಫೈ ಆಗಿದ್ದೇನೆ. ಅದ್ರ ಪ್ರಕಾರ ನಾನು ಈವೆಂಟ್ಗೆ ಹೋಗ್ತಾ ಇದ್ದೀನಿ ಸರ್. ಅದ್ರ ಬಗ್ಗೆ ಬೆಂಗಳೂರು ವಕೀಲರ ಸಂಘದವರು ನನಗೆ ಶುಭಾಶಯವನ್ನು ಕೋರಿಬಿಟ್ಟು ನೋಟಿಸ್ ಬೋರ್ಡ್ಗೆ ಹಾಕಿದರು ಅಷ್ಟೇ ಸರ್. ಮೇಡಮ್ ನೀವು ಈ ಸ್ಪೋರ್ಟ್ಸ್ನಲ್ಲಿ ಯಾವ ರೀತಿ ತರಬೇತಿ ತಗೊಂಡ್ರಿ ಮೇಡಮ್? ಇದನ್ನೆಲ್ಲ ತಾವು ಹೇಗೆ ಒಗ್ಗೂಡಿಸ್ಕೊಂಡ್ರಿ? ಸರ್ ನಾನು ಈಜಿನಲ್ಲಿ 1989ನೇ ಇಸ್ವಿಯಿಂದ ಸ್ಟಾರ್ಟ್ ಮಾಡಿದೆ. ನಾನು 9 ವರ್ಷದ ಹುಡುಗಿಯಾಗ. ಸೊ 9 ವರ್ಷ ಇದ್ದಾಗಿಂದ ಸ್ಟಾರ್ಟ್ ಮಾಡಿದ. ದಿನಕ್ಕೆ ಬೆಳಿಗ್ಗೆ 2 ಗಂಟೆ, ಸಾಯಂಕಾಲ 2 ಗಂಟೆ ಕಾಂಪಿಟೇಟರ್ಸ್ ಬ್ಯಾಚಲ್ಲಿದ್ದೆ. ನೆಕ್ಸ್ಟ್ 1993ಯಲ್ಲಿ ನಾನು ಮೂಲತಃ ಮಂಗಳೂರಿನವಳು, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿಕೊಂಡು 1993ಯಲ್ಲಿ ಒಂದು ರಾಜ್ಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ, ಅದನ್ನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕದವ್ರು ನಡೆಸಿರೋದು, ಅದರಲ್ಲಿ ನನಗೊಂದು ಗೋಲ್ಡ್ ಮೆಡಲ್ ಬಂತು. ಅದ್ರ ಪ್ರಕಾರ ನೆಕ್ಸ್ಟ್ ಮನೆಯಲ್ಲಿ ಎಜುಕೇಷನ್ಗೋಸ್ಕರ ನಂತರ ಡಿಸ್ಕಂಟಿನ್ಯೂ ಮಾಡಿಸಿದ್ರು. ಬೇಡ, ಇದು ನೆಕ್ಸ್ಟ್ ಇನ್ನು ಎಜುಕೇಷನ್ಗೆ ಕಾನ್ಸಂಟ್ರೇಟ್ ಮಾಡಂತ ಅಂದ್ಬಿಟ್ಟು ಅದ ನಂತರ ನಾನು ಸ್ವಿಮ್ಮಿಂಗನ್ನು ಕಂಪ್ಲೀಟಾಗಿ 29 ವರ್ಷ ಈಜಲಿಲ್ಲ. ಅದು ಈಜು ಅಂತ ಹೇಳಿದರೆ ಎಲ್ಲೋ ಬೀಚಿಗೆ ಹೋದಾಗೆಲ್ಲ ಮಾತ್ರ ಸ್ವಿಮ್ ಇತ್ತು. ನಾನು ಆ ಈಜಿನ ಒಂದು ಹವ್ಯಾಸನೂ ನನ್ನ ಅಭಿರುಚಿನೂ ಕಂಪ್ಲೀಟಾಗಿ 29 ವರ್ಷ ಬಿಟ್ಟಿದ್ದೆ. ಈಗ 2022ಅಲ್ಲಿ ಎಗೇನ್ ನಾನು ಬ್ಯಾಕ್ ಎಗೇನ್ ಕಾಂಪಿಟೇಟರ್ಸ್ ಬ್ಯಾಚ್ ಜಾಯ್ನ್ ಆದೆ, ಕೋಚಿಂಗ್ ತಗೊಂಡೆ. ನನ್ನ ಸೇಮ್ ಏನು ಮಸಲ್ ಮೆಮೊರಿ ಇತ್ತು ಅದ್ರ ಪ್ರಕಾರ ನಂಗೆ ಗೊತ್ತಾಯಿತು ನಾನು ಈಜಿನಲ್ಲಿ ಇನ್ನೂ ಹಿಂದೆ ಬಿದ್ದಿಲ್ಲ. ಐ ಹ್ಯಾವ್ ದಟ್ ಸೇಮ್ ಸ್ಪೀಡ್ ಆ್ಯಂಡ್ ಸೇಮ್ ಟ್ರಿಕ್ ವಾಟ್ ಎವರ್ ದ ಮೈ ಸ್ಟ್ಯಾಮಿನಾ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಮೇಡಮ್ ಇದು ಅಂತಾರಾಷ್ಟ್ರೀಯ ಈಜು ಸ್ಪರ್ಧೆ, ಇದ್ರ ಬಗ್ಗೆ ಅಂತಾರಾಷ್ಟ್ರೀಯ ಈಜು ಸ್ಪರ್ಧೆ ಅಂತ ಹೇಳಿದ್ರೆ ಅದಕ್ಕೆ ಕ್ವಾಲಿಫೈ ಆಗದೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ ಸರ್. ನಾನು ಆ ಒಂದು ಈಜು ಸ್ಪರ್ಧೆಗೆ ಕ್ವಾಲಿಫೈ ಆಗ್ತಾಯಿದ್ದೆ ಅಂತ ಹೇಳಿದ್ರೆ ಅದಕ್ಕೆ ಸತತ ಪ್ರಯತ್ನ ಆ್ಯಂಡ್ ಪರಿಶ್ರಮವೂ ಇದೆ. ನಾನು ಒಂದು ದಿನ ಬೆಳಗ್ಗೆ 4:15 ಗಂಟೆಗೆ ಮನೆ ಬಿಡ್ತೀನಿ. 5 ಗಂಟೆಯಿಂದ 6:30 ಇಲ್ಲಿ ಬೆಂಗಳೂರಲ್ಲಿ ಮನೆ ಹತ್ರನೇ ಇರೋದೊಂದು 50 ಮೀಟರ್ಸ್ ಪೂಲ್ ಇದೆ, ಅಲ್ಲಿ ಹೋಗಿ ದಿನ ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಎವ್ರಿ ಡೇ ವೆರ್ ಎವರ್ ಐ ಗೋ. ಈಗ ಎಲೆಕ್ಷನ್ ಕ್ಯಾಂಪೇನ್ ಅಂತ ಹೇಳ್ಕೊಂಡು ಯಾವ್ದಾದ್ರು ಬೇರೆ ಊರಿಗೆ ಹೋದರೆ, ಮಂಗಳೂರು ಅಂತ ಆ ಥರ ಹೋದರೆ ಅಲ್ಲೂ ನಾನು ಬೆಳಗ್ಗೆ ನನ್ನ ಟೈಮಲ್ಲಿ ನನಗೆ ಈ ಈಜಿಗೋಸ್ಕರ ಮೀಸಲಾಗಿ ಇಟ್ಬಿಟ್ಟು ನಾನು ಪ್ರಾಕ್ಟೀಸನ್ನು ರೆಗ್ಯುಲರ್ ಆಗಿ ಕಂಟಿನ್ಯೂ ಮಾಡ್ತಾಯಿದ್ದೆ ಸರ್. ಮೇಡಮ್ ತಾವು ಗೊತ್ತಿರುತ್ತೀರಾ, ನೀವು ಮಂಗಳೂರು ಸ್ಟಾರ್ಟ್ ಮಾಡಿದ್ರಾ ಏನು ಮೇಡಮ್? ಇಲ್ಲ ಸರ್, ನಾನು ಮಂಗಳೂರಲ್ಲಿ ಕಲ್ತಿರೋದೆಲ್ಲ, ವಿದ್ಯಾಭ್ಯಾಸ ಎಲ್ಲ ಮಂಗಳೂರಲ್ಲೇ, ಆದರೆ ಪ್ರಾಕ್ಟೀಸ್ಗೋಸ್ಕರ ನಾನು ಬೆಂಗಳೂರು ಬಂದೆ. ಹೈಕೋರ್ಟ್ನಲ್ಲಿ ಇವಾಗ 2006ನೇ ಇಸ್ವಿಯಿಂದ 26ನೇ ಇಸ್ವಿ 20 ವರ್ಷ ಸತತ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿಕೊಂಡು ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೇನೆ. ನಿಮ್ಮ ಆಫೀಸ್ನ ಮಂದಿ
ನೋಡಿದಾಗ ಬಹಳಷ್ಟು ಅವಾರ್ಡ್ಗಳು ಕಾಣ್ತಾ ಇದೆ. ಇದ್ರ ಬಗ್ಗೆ ಏನು ಮೇಡಮ್, ಇದ್ರ ಬಗ್ಗೆ ತಿಳಿಸ್ಕೊಡಿ. ಅವಾರ್ಡ್ ಅಂತ ಹೇಳಿದ್ರೆ ನನಗೆ ನನ್ನ ಮೆಡಲ್ಸ್ಗಳು, ನನ್ನ ಸಾಧನೆ ನನಗೇನೆ ಮೋಟಿವೇಶ್ನಲ್ ಇದೆ. ಸೊ ಐ ಟೇಕ್ ಸೆಲ್ಫ್ ಮೋಟಿವೇಶನ್ ಬೈ ದ್ಯಾಟ್. ನಾನು ನನ್ನ ಮನೆಯಲ್ಲೂ ಒಂದು ಮೆಡಲ್ಸ್ಗಳ ಹ್ಯಾಂಗರ್ ಇದೆ ನಂತರ, ಸಂಧ್ಯಾ ನೆವರ್ ಗಿವ್ ಅಪ್ ಸ್ವಿಮ್ಮಿಂಗ್ ಅಂತ ಹೇಳಿಬಿಟ್ಟು. ಅದರಲ್ಲಿ ಏನಂತ ಹೇಳಿದ್ರೆ ನಮ್ಮ ಮನೇಲಿ ನಾನು ಅದನ್ನು ನೋಡಿಬಿಟ್ಟೆ ಇದರಿಂದ ನಾನು ಬಿಡಬಾರ್ದು, ಈ ಸ್ವಿಮ್ಮಿಂಗನ್ನು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಎವ್ರಿ ಮಾರ್ನಿಂಗ್ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಮೇಡಮ್, ಈಗ ಸ್ವಿಮ್ಮಿಂಗ್ ಅಂತ ಹೇಳಿದ್ರಿ, ಈ ಹೆಂಗೆ ಅಭ್ಯಾಸ ಮಾಡ್ಕೊಂಡ್ರಿ? ಸ್ವಿಮ್ ಅಂದರೆ ಸಣ್ಣ ಕಲೆ ಇಲ್ಲ, ಇದು ಸ್ಪೀಡು, ಒಂದು ಬಾಡಿ ಫುಲ್ಲು ಒಂದು ಎಕ್ಸರ್ಸೈಸ್ ಹೇಳ್ಬೋದು. ಹೇಗೆ ನೀವು ಅಭ್ಯಾಸ ಮಾಡ್ಕೊಂಡು ಹೆಂಗೆ ನೀವು ಅದನ್ನು ಬಳಸ್ಕೊಂಡ್ರಿ? ಸ್ವಿಮ್ಮಿಂಗ್ ಸ್ಕೂಲ್ ಡೇಸಲ್ಲೇ ನಾನು ಕಾಂಪಿಟೇಟರ್ಸ್ ಬ್ಯಾಚಲ್ಲಿ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಅದಕ್ಕೆ ಟ್ರೈನಿಂಗ್ ರೆಗ್ಯುಲರ್ ಆಗಿ ತಗೊಳ್ತಾ ಇದ್ದೆ. ಇವಾಗಲೂ ಅಷ್ಟೇ ನನಗೆ ಕೋಚಸ್ ಇದ್ದಾರೆ. ಸೊ ನಾನು ಕೋಚಿಂಗ್ ತಗೊಳ್ತೇನೆ, ಪ್ಲಸ್ ಎವ್ರಿ ಡೇ ಟೈಮಿಂಗ್ಸ್ ನಂದು ಮಾನಿಟರ್ ಮಾಡ್ತಾರೆ. ಸೊ ರೆಗ್ಯುಲರ್ ಪ್ರಾಕ್ಟೀಸು ನನಗೋಸ್ಕರ ನನ್ನ ಕೋಚಸ್ಸು ಬೆಳಿಗ್ಗೆ 5 ಗಂಟೆಗೆ ಸ್ವಿಮ್ಮಿಂಗ್ ಪೂಲ್ಗೆ ಬರ್ತಾರೆ. ಆ್ಯಂಡ್ ಬಿಕಾಸ್ ನಾನು ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಇರೋದ್ರಿಂದ ಅಷ್ಟು ಅರ್ಲಿ ಆಗಿಬಿಟ್ಟು ಬೇರೆ ಸ್ಟೂಡೆಂಟ್ಸ್ಗಳು ಯಾರೂ ಬರೋದಿಲ್ಲ ನಾರ್ಮಲಿ. ಆದರೆ ನಾನು ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಇದ್ದೇನೆ, ನನ್ನ ಹತ್ರ ಟೈಮ್ ಕನ್ಸ್ಟೆಂಟ್ಸ್ ಇದೆ. ನನ್ನ ಟೈಮಲ್ಲಿ ನಾನು ಮಾಡ್ಕೊಳ್ಬೇಕಾಗುತ್ತೆ, ಆ ಟೈಮಿಗೆ ಸರಿಯಾಗಿಬಿಟ್ಟು ಕೋಚಿಂಗ್ ತಗೊಳ್ತಾ ಇದ್ದೀನಿ ಸರ್. ಮೇಡಮ್, ನೀವು ಮಂಗಳೂರು ಅಂತ ಹೇಳಿದ್ರಿ, ಮಂಗಳೂರಿಂದ ಬೆಂಗಳೂರಿನ ಕಡೆಗೆ ಅಂತ ಹೇಳಿದ್ರೆ ಹೇಗೆ ನಿಮ್ಮ ಹಾದಿ ಹೇಗೆ? ಮಂಗಳೂರಿಂದ ನಾನು ಆ್ಯಕ್ಚುಲಿ ಹೇಳಲಿಕ್ಕೆ ಹೋದರೆ ನನ್ನದೇ ಒಂದು ನನ್ನ ಹಕ್ಕಿಗೋಸ್ಕರ ನನ್ನ ಕಾಲೇಜಲ್ಲಿ ನನಗೆ ಒಂದು ಇಂಟರ್ನಲ್ ಎಕ್ಸಾಮ್ ಕೊಟ್ಟಿರಲಿಲ್ಲ. ಆವಾಗ ಆ ಇಂಟರ್ನಲ್ ಎಕ್ಸಾಮ್ಗೋಸ್ಕರ ನನಗೋಸ್ಕರ ನಾನು ಫೈಟ್ ಮಾಡಿಕೊಂಡು ಹೈಕೋರ್ಟ್ಗೆ ಪಾರ್ಟಿನ್ ಪರ್ಸನ್ ಆಗಿ ಬಂದೆ. ನನ್ನ ಕೇಸನ್ನೇ ನಾನು ಗೆದ್ದು ನಂತರ ನಾನು ಇಲ್ಲೇ ಪ್ರಾಕ್ಟೀಸ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ ಸರ್. ಮೇಡಮ್, ಮಂಗಳೂರ ಕೇಸ್ನ ಬೆಂಗಳೂರು ಹೈಕೋರ್ಟ್ ಅಲ್ಲಿ ಹಾಕಿ ನೀವು ಪಾರ್ಟಿ ಪರ್ಸನ್ ಅಂದ್ರೆ ನಿಮ್ಗೊಂದು ಹೆಂಗ್ ಅನಿಸ್ತು? ನಿಮ್ಮ ಅನುಭವ ಬಗ್ಗೆ ಏನ್ ಹೇಳ್ತೀರಿ? ಅವಾಗ ಯಾವ ತರ ಇತ್ತು? ಆವಾಗ ಐ ವಾಸ್ ಕಂಪ್ಲೀಟ್ಲಿ ನ್ಯೂ ಟು ದ ಹೈಕೋರ್ಟ್. ಫಸ್ಟ್ ಮಂಗಳೂರಿಂದ ಇಲ್ಲಿ ಬರೋದು ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ದಟ್ ಈಸಿ. ಮನೇಲಿ ಕನ್ವಿನ್ಸ್ ಮಾಡಿಕೊಂಡು ನಾನು ಇಲ್ಲಿ ಹೈಕೋರ್ಟಲ್ಲಿ ಹಾಕಿ ಆ ಕೇಸಲ್ಲಿ ನನಗೆ ನ್ಯಾಯ ಸಿಗಬೇಕಾದ್ರೆ ನನ್ನ ಹಕ್ಕಿಗೋಸ್ಕರ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಮುಂದೆನೇ ಫೈಲ್ ಮಾಡಬೇಕು. ಅದಕ್ಕೆ ನಾನು ಏನಿದ್ರೂ ಈ ಕೆಳಗಡೆ ಕೆಳ ನ್ಯಾಯಾಲಯದಲ್ಲಿ ಆ ಕೇಸ್ಗಳನ್ನು ಹಾಕ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಬೆಂಗಳೂರು ಬಂದೆ. ಅಲ್ಲಿ ನನ್ನ ಪ್ರೊಫೆಷ್ನಲ್ ಜರ್ನಿ ಸ್ಟಾರ್ಟ್ ಆಯಿತು. ಅದ ನಂತರ ಎನ್ರೋಲ್ ಆದೆ. ನನ್ನ ಕೇಸ್ ನಾನು ಗೆದ್ದ ನಂತರ ನಾನು ಎನ್ರೋಲ್ ಆದ ನಂತರ ಇದೇ ಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳ್ಕೊಂಡು ಹೈಕೋರ್ಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಈಗಾಗಲೇ ತಾವು ತುಮಕೂರು, ಮೂಡುಬಿದ್ರೆ, ಮೈಸೂರು, ಇನ್ನೂ ಕರ್ನಾಟಕದಾದ್ಯಂತ ಎಲ್ಲ ಕಡೆ ತಾವು ಕ್ಯಾನ್ವಾಸ್ ಮಾಡ್ಕೊಂಡ್ ಬಂದಿರಿ ಅಂತೇಳಿ ನನ್ನ ಹತ್ರ ಫೋಟೋಗಳು ತುಂಬಾ ಇದೆ. ಮೇಡಮ್ ಅಂದ್ರು ಮೂಡಿಬಿದ್ರೆ ಹೋದ್ರು ಅಲ್ಲಿಂದ ಫೋಟೋ ಕಳ್ತಾರೆ ಚಾನಲ್ಗೆ. ಮೈಸೂರು ನೀವು ಫೋಟೋ ಬರ್ತಾ ಇದೆ, ಯಾಕಂದ್ರೆ ಅಷ್ಟು ಫೇಮಸ್ ಆಗ್ಬಿಟ್ಟಿದ್ರ. ಈಗಿದ್ದಾಗ ಕರ್ನಾಟಕ ಇರ್ತಕ್ಕಂಥ ಎಲ್ಲ ಒಂದು ಬಾರ್ಗಳೆಲ್ಲ ಕ್ಯಾನ್ವಾಸ್ ಮುಗಿತಾ ಮೇಡಮ್? ಸುಮಾರು 194 ಬಾರ್ ಅಸೋಸಿಯೇಷನ್ಸ್ ಇದರಲ್ಲಿ ಓಟ್ ಹಾಕ್ತಾ ಇರೋದ್ರಿಂದ, ಹಾಗೂ ಒಂದು 74,000 ಹತ್ರ ವಕೀಲರು COP ಸಬ್ಮಿಟ್ ಮಾಡಿರೋರು ವೋಟರ್ಸ್ ಲಿಸ್ಟಲ್ಲಿ ಇರೋದ್ರಿಂದ ಸೊ ನಮ್ಗೆ ಅಷ್ಟು ಜನರಿಗೆ ರೀಚ್ ಆಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಮೊದಲಿಂದನೂ ಚುನಾವಣೆ ಬಗ್ಗೆ ಈ ಮಹಿಳಾ ಅಭ್ಯರ್ಥಿಗಳು ಹೆಚ್ಚಾಗಿ ಯಾರು ಚುನಾವಣೆಯಲ್ಲಿ ನಿಲ್ತಾರಂತ ಯಾರು ನೆನೆಸ್ಕೊಂಡಿರಲಿಲ್ಲ. ಇವಾಗ ಒಂದು ಡಿಸೆಂಬರಿಂದ ಆ ಒಂದು ಐಡಿಯಾ ಬಂದಿರೋದ್ರಿಂದ ನಮ್ಗೆಲ್ರಿಗೂ ಒಂದು ಚಾನ್ಸ್ ಸಿಗ್ತಾ ಇದೆ ಅಂತ ಹೇಳಿದ್ರಿಂದ ಎಲ್ಲ ಮಹಿಳಾ ಅಭ್ಯರ್ಥಿಗಳು ಒಂದು 4 ತಿಂಗಳಲ್ಲಿ ಎಷ್ಟು ಕವರ್ ಮಾಡ್ಲಿಕ್ಕಾಗ್ತದೆ ಸರ್? ಆಗೋದಿಲ್ಲ. ಅಷ್ಟು ಜನರಿಗೆ ರೀಚ್ ಆಗ್ಲಿಕ್ಕೂ ಆಗೋದಿಲ್ಲ. ಅದಕ್ಕೆ ನಾನೊಂದು 26 ಕವರ್ ಮಾಡಿದ್ದೇನೆ. ಇನ್ನೂ ಒಂದು ಎಲೆಕ್ಷನ್ಗಿಂತ ಮುಂಚೆ ಒಂದು 10-15 ಕವರ್ ಮಾಡ್ಬೋದು ಅಂತ ನೆನೆಸ್ಕೊಳ್ತೇನೆ ಸರ್. ಈ ಚುನಾವಣೆಗೆ ಮಹಿಳೆಯರು ಜಾಸ್ತಿ ಸಂಖ್ಯೆಯಲ್ಲಿ ಈ ಪ್ರತಿನಿಧಿಸಲಿಕ್ಕೆ ಯಾರು ಮುಂದೆ ಬಂದಿರಲಿಲ್ಲ. ಆ ಸಿಚುವೇಶನಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಈಗ ಎಲ್ಲ ಬೇರೆ ಯಾರು ಕ್ಯಾಂಡಿಡೇಟ್ಸ್ಗಳು ಮೊದಲೇ ಪ್ಲಾನ್ ಮಾಡಿದ್ರು ಈ ಥರ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರಂತ. ಅವರೆಲ್ಲ ಒಂದು 4 ವರ್ಷದಿಂದ ಕ್ಯಾಂಪೇನ್ ಮಾಡ್ತಾನೆ ಇದ್ದಾರೆ. ಸೊ ಈ ಥರ ನಾವು ಎಲೆಕ್ಷನ್ ಬರುತ್ತೆ, ನಾವು ಕಂಟೆಸ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ರೀಚ್ ಆಗಿದ್ದಾರೆ. ಬಟ್ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ಡಿಸೆಂಬರಲ್ಲಿ ಬಂದಿರೋ ಆರ್ಡ್ರಿಂದ ನಾವೆಲ್ಲ ಮನ್ಸು ಮಾಡ್ಕೊಂಡು ಇವಾಗ ನಾವು ಒಂದು ನಾಮಿನೇಷನ್ ಹಾಕೋ ಸ್ಟೇಜ್ವರೆಗೆ ಬಂದಿದ್ದೇವೆ ಅಂತ ಹೇಳಿದ್ರೆ, ಯಾವ ಮಹಿಳೆ ಅಭ್ಯರ್ಥಿಗೂ ನನ್ನ ಲೆಕ್ಕದಲ್ಲಿ 194 ಬಾರನ್ನು ರೀಚ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಈ ರೀತಿ ಬಂದ್ಬಿಟ್ಟು ಜನರು ಒಂದು ಮಹಿಳೆಗೆ ಒಂದು ಕಷ್ಟ ಆಗತ್ತೆ, ಅವ್ರು ನಮ್ಮನ್ನು ರೀಚ್ ಆಗ್ಲಿಕ್ಕೆ ಆಗೋದಿಲ್ಲ,
ಬಟ್ ದಿಸ್ ಇಸ್ ವಾಟ್ ಈಸ್ ದ ಬ್ಯಾಕ್ ಗ್ರೌಂಡ್ ಅಂಡ್ ಹೌ ದೇ ಹ್ಯಾವ್ ಸ್ಟ್ರಗಲ್ಡ್ ಅಂಡ್ ವಾಟ್ ಈಸ್ ದೇ ಮ್ಯಾನಿಫೆಸ್ಟೋ ಅಂತ ಹೇಳ್ಬಿಟ್ಟು ಏನಾದರೂ ರೀಚ್ ಆಯ್ತು ಅಂತ ಹೇಳಿದ್ರೆ ವೋಟರ್ಸ್ಗಳಿಗೂ ಅವ್ರಿಗೆ ಸಾಧ್ಯ ಇರಬಹುದು, ಇವರಲ್ಲಿ ಒಂದು ಆ ಕೆಪಾಸಿಟಿ ಇರ್ಬೋದು, ಇವರು ಅಲ್ಲಿ ಬಂದ್ಬಿಟ್ಟು ನಮ್ ಲೀಡರ್ ಆದ್ರೆ ಅವರಿಂದನೂ ಯಾರಿಗೆ ಬೇರೆಯವ್ರು ಮಾಡ್ಲಿಕ್ಕೆ ಆಗ್ಲಿಲ್ವೋ ಆ ತರದ ಕೆಲಸಗಳನ್ನ ಇವ್ರು ಮಾಡಿ ತೋರಿಸ್ಬೋದು. ಇನ್ ಮುಂದೆ ಮಹಿಳೆಯರಿಂದ ಏನಾದ್ರೂ ಸಾಧ್ಯ ಇದೆ, ಏನಾದ್ರೂ ಒಂದು ಡಿಫ್ರೆಂಟ್ ಆಗಿ ವಿಮೆನ್ಸ್ ಕ್ಯಾನ್ ಪರ್ಫಾರ್ಮ್ ಅಂತ ಹೇಳ್ಬಿಟ್ಟು ಬಾರ್ ಕೌನ್ಸಿಲ್ ಅಲ್ಲಿ ನಾವು ಪ್ರೂವ್ ಮಾಡ್ಬೋದು. ಮೇಡಮ್, ನಾವು ಸುಮಾರು ಒಂದು ಜಿಲ್ಲೆಲೆಲ್ಲ ನಾವು ತಿರುಗಾಡಿ ಯಾವ ವಕೀಲರು ಯಾವ ತರ ಮಾಡ್ಕೊಂಡಿದ್ದಾರೆ ಅಂತ ನಾವು ಎಲ್ಲ ಒಂದು ವಕೀಲರ ಒಂದು ಕೇಳ್ಕೊಂಡಿದೀವಿ. ಎಲ್ಲದರಲ್ಲೂ ನಿಮ್ಮ ಹೆಸರು ಕೇಳ್ತಾ ಇದೆ, ಬಟ್ ಇನ್ನು ಸುಮಾರು ಶಿಕ್ಷಕರು ಬಂದು ಹೋಗ್ತಾ ಇದ್ದಾರೆ, ಅವ್ರ ನೋವನ್ನೆಲ್ಲ ನಮಗೆ ಹೇಳಿದ್ದಾರೆ. ಹೀಗಿದ್ದಾಗ ತಾವು ಹೇಳಿದ್ರಿ ಮಂಗಳೂರಿಂದ ಯಾವುದೋ ಕೇಸ್ ಹಾಕೊಂಡು ಬೆಂಗಳೂರು ಬಂದು ಹೈಕೋರ್ಟ್ ಅಲ್ಲಿ ಗೆದ್ದಿರಿ ಅಂತ ಹೇಳಿದ್ರಿ. ಹೈಕೋರ್ಟ್ ಅಲ್ಲೂ ತಾವು ಸುಮಾರು ಕಡೆ ಅಧ್ಯಕ್ಷರಾಗಿದ್ದೀರಿ. ಇದ್ದಾಗ ಈ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ಗೆ ನೀವು ಎಷ್ಟು ಬಾರಿ ಎಲೆಕ್ಷನ್ ನಿಂತಿದ್ದೀರಾ ಮೇಡಮ್? ನಾನು ಈ ಬಾರಿ ಮೊದಲನೇ ಬಾರಿ ನಿಲ್ತಾ ಇರೋದು. ಬಾರ್ ಅಸೋಸಿಯೇಷನ್ ಅಲ್ಲಿ 2 ಬಾರಿ ಎಲೆಕ್ಷನ್ ಗೆದ್ದಿದ್ದೇನೆ. ಮೊದಲನೇ ಬಾರಿ ಗೆದ್ದ ನಂತರ ನಾನು ತುಂಬಾ ವಕೀಲರಿಗೋಸ್ಕರ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೇನೆ. ಅಂಡ್ ಅದನ್ನ ಅಪ್ರಿಷಿಯೇಟ್ ಮಾಡಿಕೊಂಡೆ ನಮ್ಮ ವಕೀಲರು, ಬೆಂಗಳೂರು ವಕೀಲರ ಸಂಘದವರು, ಹೈಕೋರ್ಟ್ ಯೂನಿಟ್ನವರು ನನ್ನನ್ನು 2ನೇ ಬಾರಿ ಎಲೆಕ್ಷನ್ ನಿಂತಾಗ ಮಹಿಳಾ ಮೀಸಲಾತಿ ವಿಭಾಗದಲ್ಲಿ ಅಂದರೆ ವಿಮೆನ್ ರಿಸರ್ವೇಷನ್ ಕ್ಯಾಂಡಿಡೇಟ್ ಆಗಿ ಹೈಯೆಸ್ಟ್ ವೋಟಲ್ಲಿ ಗೆಲ್ಲಿಸಿದ್ದಾರೆ. ಅದೇ ನಾನು ಏನು ಕೆಲಸ ಮಾಡಿದ್ದೀನೋ ಅದಕ್ಕೆ ನನ್ನ ಸಾರ್ಥಕತೆ. ಇನ್ನೊಂದೇನಂತ ಹೇಳಿದ್ರೆ, ನಾನು ಮೊದಲು ಎಲೆಕ್ಷನ್ ನಿಂತಾಗ ಏನು ಮ್ಯಾನಿಫೆಸ್ಟೋದಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳು ಹೇಳಿದ್ರು, ಅಲ್ಲಿ ಫುಲ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಬಟ್ ಅಪ್ರಾಕ್ಸಿಮೇಟ್ 50% ಮ್ಯಾನಿಫೆಸ್ಟೋದಲ್ಲಿ ಬಂದಿರೋ ಪಾಯಿಂಟ್ಸ್ಗಳನ್ನು ಕವರ್ ಅಪ್ ಮಾಡಿದ್ದೆ. ಇನ್ನೊಂದು, ಈ ಕೋವಿಡ್ ಸಂದರ್ಭದಲ್ಲಿ ವಕೀಲರಿಗೆ ಒಂದು ನಮ್ಮ ಅಡ್ವೊಕೇಟ್ಸ್ಗಳು 180 ಅಡ್ವೊಕೇಟ್ಸ್ ಇರೋದ್ರು. ಆವಾಗ ಆ ಪೇಪರ್ ಆರ್ಟಿಕಲನ್ನು ಹಾಕಿಬಿಟ್ಟು ನಾನೊಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿದ್ದೆ. ನಮ್ಮ ವಕೀಲರಿಗೆ ಕೋರ್ಟನ್ನು ವರ್ಚುವಲ್ ಮೋಡಿಂದ ಹೈಬ್ರಿಡ್ ಮೋಡಿಗೆ ತರ್ತಾ ಇದ್ದೀರಾ, ಫಿಸಿಕಲ್ ಅಪಿಯರೆನ್ಸನ್ನು ನೀವು ಬರಬೇಕು ಕೋರ್ಟಿಗೆ ಅಂತ ಹೇಳಬೇಕು ಅಂತ ಹೇಳಿದ್ರೆ ಅವಾಗ ನಮಗೆ ವ್ಯಾಕ್ಸಿನೇಷನ್ನೇ ಕೊಟ್ಟಿಲ್ಲ. ನಾವು ಅದರಲ್ಲಿ ಈಗ ಪೊಲೀಸರು, ಡಾಕ್ಟರ್ಸ್, ಟೀಚರ್ಸ್ಗಳಿಗೆಲ್ಲ ಕೊಟ್ಟಿದ್ರು, ನಮ್ಮನ್ನು ಫ್ರಂಟ್ ಲೈನ್ ವರ್ಕರ್ಸ್ ಅಂತ ಮಾಡಿರಲಿಲ್ಲ. ಪ್ರಯಾರಿಟಿ ವ್ಯಾಕ್ಸಿನೇಷನ್ಗೂ ನಮ್ಮನ್ನು ಕನ್ಸಿಡರ್ ಮಾಡಿರಲಿಲ್ಲ. ಆವಾಗ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿ ನಾನು ಅದನ್ನು ಪಾರ್ಟಿ ಇನ್ ಪರ್ಸನ್ ನಡೆಸಿ ಹೊತ್ತಲ್ಲಿ ಒಂದು ಆದೇಶ ಆಯಿತು. ಏನಂತ ಹೇಳಿದ್ರೆ, ಅಟ್ಲೀಸ್ಟ್ ಹೆಲ್ತ್ ಸೆಕ್ರೆಟರಿಗೆ ಒಂದು ಡೈರೆಕ್ಷನ್ ಆದರೂ ಕೊಟ್ಟರು, ಅವ್ರು ಕೊಟ್ಟಿರೋ ರೆಪ್ರೆಸೆಂಟೇಷನ್ ಕನ್ಸಿಡರ್ ಮಾಡಿ ಅಂತ. ಅದ್ರ ಪ್ರಕಾರ ನಮಗೆ ಪ್ರಯಾರಿಟಿ ಲಿಸ್ಟ್, ಪ್ರಯಾರಿಟಿ ವ್ಯಾಕ್ಸಿನೇಷನ್ಗೆ ನಮ್ಮನ್ನು ಕನ್ಸಿಡರ್ ಮಾಡಿದ್ರು ಸರ್. ಮೇಡಮ್, ವಕೀಲರಿಗೆ ನಿಮ್ಮ ಸಾಧನೆಗಳ ಬಗ್ಗೆ ಏನು ಅಂತ? ಸಾಧನೆ ಅಂತ ಹೇಳಿದ್ರೆ ಯಾವ ಸಾಧನೆ ಸರ್? ನಾನು ಈ ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿದ ಸಾಧನೆನ ಇಲ್ಲ ವಕೀಲರಿಗೋಸ್ಕರ ನಾನು ಮಾಡಿದ ಸಾಧನೆ? ವಕೀಲರು ಏನ್ ಮಾಡ್ತಾರೆ, ತನ್ನ ನೋವಿನಲ್ಲಿ ಬಿಟ್ಟು ತನ್ನ ಕಕ್ಷಿದಾರಿಗೆ ರಾತ್ರಿ ಆಗ್ಲಿ ಎಷ್ಟು ಹೊತ್ತಾದ್ರೂ ತನ್ನ ಕಕ್ಷಿದಾರ ಪರವಾಗಿ ನಿಂತ್ಕೋತಾರೆ. ಇದ್ದಾಗ ವಕೀಲರಿಗೆ ಹೇಳಿದ್ರಿ ಕ್ಯಾನ್ವಾಸ್ ಅಂತ ಹೇಳಿದ್ರಿ. ಈಗ ವಕೀಲರಿಗೆ ಸಾಧನೆಗಳ ಬಗ್ಗೆ ಅಂದ್ರೆ ವಕೀಲರು ಯಾವ ತರ ಇದು ಮಾಡ್ಬೇಕು, ಅವ್ರಿಗೆ ಕೋವಿಡ್ ಅಂತ ಹೇಳಿದ್ರಿ, ವಕೀಲರಿಗೆ ಸಾಧನೆ ತಾವಿಂದ ಏನ್ ಅನುಕೂಲ ಆಯ್ತು ಅಂತ ತಿಳಿಸ್ಕೊಡಿ ಸರ್. ಈಗ 20 ವರ್ಷ ಪ್ರಾಕ್ಟೀಸಲ್ಲಿ ಯಾವಾಗ ಎಲ್ಲೆಲ್ಲಿ ನನ್ನ ವಾಯ್ಸ್ ನಾನು ವಕೀಲರ ಜೊತೆಗೂಡಿಸ್ಬೇಕು ಅಲ್ಲೆಲ್ಲ ನಾನು ಸೇರಿಸ್ಕೊಂಡೇ ಬಂದಿದ್ದೇನೆ. ಇನ್ನು ನಮ್ಮಲ್ಲಿ ವಕೀಲರ ರಕ್ಷಣಾ ಕಾಯ್ದೆ ಅದರದ್ದು ನಮಗೆ ಜಾರಿ ಆಗಿರಲಿಲ್ಲ. ಆವಾಗ ಎಲ್ಲ ವಕೀಲರು ನಾವು ಬೀದಿಗಿಳಿದ್ಬಿಟ್ಟು ಧರಣಿ ಮಾಡಿದ್ದೆವು. ಆ ಹೋರಾಟದಲ್ಲಿ ನಾನು ಮುಂಚೂಣಿಯಲ್ಲಿದ್ದೆ. ಇನ್ನೊಂದು, ನಮ್ಮ ವಕೀಲರಿಗೆ ಮೆಟ್ರೋ ಫೇರ್ ಎಲ್ಲಿಗೂ ಸಮಾಜದಲ್ಲಿ ಸಾರ್ವಜನಿಕರಿಗೆ ಮೆಟ್ರೋ ಫೇರ್ ಜಾಸ್ತಿ ಮಾಡಿದಾಗ ನಮ್ಮ ಹೈಕೋರ್ಟಿಂದ ಸಿಟಿ ಕೋರ್ಟ್ಗೆ, ಸಿಟಿ ಕೋರ್ಟಿಂದ ಹೈಕೋರ್ಟ್ಗೆ ಜಾಸ್ತಿ ವಕೀಲರು ಅಲ್ಲಿ ಮೆಟ್ರೋ ಪ್ರಯಾಣ ಮಾಡ್ತಾ ಇರೋದ್ರಿಂದ ಆ ಫೇರ್ ಜಾಸ್ತಿ ಮಾಡಿದಾಗಲೂ ನಾವು ಧರಣಿ ಮಾಡಿದ್ದೆವು. ಅದರಲ್ಲೂ ನಾನು ಮುಂಚೂಣಿಯಲ್ಲಿದ್ದೆ. ಮತ್ತು ನಮ್ಮಲ್ಲಿ ಕೆಲವೊಂದು ಸತಿ ಯಾವ ಅಡ್ವೊಕೇಟ್ಸ್ಗೆ ಅನ್ಯಾಯ ಆಗಿದೆಯೋ ಅಂಥದ್ರಲ್ಲಿ ಮೊನ್ನೆ ನೀವು ನೋಡಿರ್ತೀರ, ಮೈಸೂರು ರವಿಕುಮಾರ್ ಅವ್ರಿಗೆ ಯಾವುದೋ ಒಂದು ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆ ಪರಿಸ್ಥಿತಿ ಬಂದಾಗ ಅವ್ರ ಪರವಾಗಿ ನಿಂತು ನಾನು ಅವರ ಕೇಸನ್ನು ನಡೆಸ್ಕೊಂಡು ಅವ್ರಿಗೊಂದು ಆರ್ಡ್ರಿಂದ ಯಾವುದೋ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಿಚುವೇಶನ್ ಇತ್ತಲ್ಲ, ಅದರಿಂದ ಹೊರಗಡೆ ತಂದುಬಿಟ್ಟು ಇವಾಗ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅದರಿಂದ ಕ್ಲಿಯರ್ ಒಂದು ಆರ್ಡರ್ ತೆಗೆಸ್ಕೊಟ್ಟಿದ್ದೇನೆ.
ದರ್ ವಾಸ್ ಸಮ್ ಕ್ಲಾರಿಟಿ ವಿಚ್ ವಾಸ್ ರಿಕ್ವೈರ್ಡ್ ಫಾರ್ ಹಿಸ್ ಕೇಸ್ ಬಿಕಾಸ್ ಅವ್ರು ಸಸ್ಪೆಂಡೆಡ್ ಅಂತ ಹೇಳ್ಕೊಂಡ್ಬಿಟ್ಟು ಆ ವಿಷಯ ಹೊರಗಡೆ ಬಂದಿದ್ರಿಂದ ಅವ್ರಿಗೆ ಎಲ್ಲ ಕ್ಲೈಂಟ್ಸ್ಗಳನ್ನು ಒಂದು ಡೌಟ್ಫುಲ್ ಆಗಿ ನೋಡ್ತಾ ಇದ್ರು, ಇವ್ರು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗದಿರೋ ಅಡ್ವೊಕೇಟು ಅಂತ ಹೇಳ್ಬಿಟ್ಟು ಆ ಹೊತ್ತಲ್ಲಿ ಆ ಸ್ಥಿತಿಯಲ್ಲಿ ನಾನು ಹೈಕೋರ್ಟಲ್ಲಿ ಅವ್ರ ಪರವಾಗಿ ನಿಂತು ಫೈಟ್ ಮಾಡಿಬಿಟ್ಟು ಒಂದು ಆದೇಶ ತೆಗೆಸ್ಕೊಟ್ಟಿದ್ದೆ. ಮೇಡಮ್, ಈಗ ನಾವು ಸಹ ನಿಮ್ಮ ಮೈಸೂರು ವಕೀಲರು ರವಿಕುಮಾರ್ ಅವ್ರ ಬಳಿ ಮೇಡಮ್ ಯಾವುದೇ ರೀತಿಯ ಒಂದು ನಯಾ ಪೈಸೆ ತಗೊಂಡಿಲ್ಲ, ಒಂದು ಫ್ರೀ ಆಫ್ ಕಾಸ್ಟ್ ಮಾಡಿಕೊಟ್ರು, ಅಂದ್ರೆ ವಕೀಲರ ಪರವಾಗಿ ನಿಂತರು ಅಂತೇಳಿ ಬಹಳ ಸುದ್ದಿ ಆಗಿದ್ವಿ, ಅದು ನಾವು ಕೇಳ್ಪಟ್ವಿ. ಮೇಡಮ್, ಹೀಗಿದ್ದಾಗ ಚುನಾವಣೆಯಲ್ಲಿ ತಾವು ಕ್ಯಾನ್ವಸ್ ಮಾಡ್ತಾ ವಕೀಲರುಗಳಿಗೆ ನಿಮ್ಮ ಸಂದೇಶಗಳಿಗೆ ಏನು ಕೊಡಕ್ಕೆ ಇಷ್ಟಪಡ್ತೀರಿ? ಸರ್, ಈಗ ನನ್ನ ಪ್ರಣಾಳಿಕೆಯಲ್ಲಿ ನಾನು ಒಂದು ಸರ್ ಮಹಿಳೆಯರಿಗೋಸ್ಕರ, ಈಗ ಮಹಿಳಾ ವಕೀಲರು ಒಂದು ಪ್ರಾಕ್ಟೀಸ್ ಬರಬೇಕು ಅಂತ ಹೇಳಿದ್ರೆ ತುಂಬ ಸವಾಲುಗಳನ್ನು ಎದುರಿಸ್ಕೊಳ್ಬೇಕಾಗತ್ತೆ. ಮಹಿಳೆಯರಿಗೆ ಸಂಸಾರದ ಜವಾಬ್ದಾರಿ ಇರ್ತದೆ, ಮಕ್ಕಳ ಜವಾಬ್ದಾರಿ ಇರ್ತದೆ. ಅದ್ರ ಜೊತೆಗೆ ಈ ಪ್ರಾಕ್ಟೀಸನ್ನು ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಯಾವಾಗಲೂ ಒಂದು ಘಟ್ಟ ಬರುತ್ತೆ. ಏನಂದರೆ ಅವರ ಒಂದು ಫ್ಯಾಮಿಲಿಯಲ್ಲಿ ಒಂದು ಡೆಲಿವರಿಗೆ ಹೋದಾಗ, ಡೆಲಿವರಿ ಮುಗಿಸ್ಕೊಂಡು ಮಕ್ಕಳನ್ನ ನೋಡಬೇಕು ಅಂತ ಹೇಳ್ಕೊಂಡು ಬಂದಾಗ ದಟ್ ಈಸ್ ಅ ಚಾಲೆಂಜ್. ಮಗುನು ಬಿಕಾಸ್ ಶಿ ಇಸ್ ಅ ಮದರ್, ಶಿ ಹ್ಯಾಸ್ ಟು ಗಿವ್ ಹರ್ ಪ್ರಯಾರಿಟಿ ಟು ದ ಚೈಲ್ಡ್. ಆ ಹೊತ್ತಲ್ಲಿ ಅವ್ರಿಗೆ ಒಂದು ಲ್ಯಾಕ್ಟೇಟಿಂಗ್ ಏರಿಯಾ ಕೋರ್ಟ್ ಪ್ರಿಮೈಸಸಲ್ಲಿ ಒಂದು ವಕೀಲರಿಗೆ ಒಂದು ಶುದ್ಧವಾದ ಜಾಗ, ಕ್ಲೀನಾಗಿ ಒಂದು ಕ್ಲೋಸ್ಡ್ ಏರಿಯಾ ವಿಚ್ ಇಸ್ ರಿಕ್ವೈರ್ಡ್. ವೇರ್ ಇನ್ನೊಂದು ಏನಂತ ಹೇಳಿದ್ರೆ ಒಂದು ಶಿಶುಪಾಲನಾ ಕೇಂದ್ರ, ಅದು ನಮ್ಮ ಕೆಲವೊಂದು ಕೋರ್ಟ್ಗಳಲ್ಲಿ ಇದೆ, ಕೆಲವೊಂದು ಕೋರ್ಟ್ಗಳಲ್ಲಿ ಇಲ್ಲ. ಆದರೆ ಕೆಲವೊಂದು ಕೋರ್ಟ್ಗಳಲ್ಲಿ ಮಹಿಳಾ ಸ್ಟಾಫ್ಗಳು, ಕೋರ್ಟ್ ಸ್ಟಾಫ್ಗಳಿಗೆ ಅವರಿಗಿದೆ, ಆದರೆ ನಮ್ಗಳಿಗಿಲ್ಲ. ವಕೀಲರಿಗೋಸ್ಕರ, ಮಹಿಳಾ ವಕೀಲರಿಗೋಸ್ಕರ ಇಲ್ವಾ ಜೆಂಟ್ಸ್ ವಕೀಲರು, ಮಹಿಳಾ ಈಗ ಶಿಶುಪಾಲನಾ ಕೇಂದ್ರ ಅಂತ ಹೇಳಿದ ತಕ್ಷಣಕ್ಕೆ ಇಟ್ ಈಸ್ ನಾಟ್, ಐ ಆಮ್ ನಾಟ್ ರೆಫರಿಂಗ್ ಟು ಓನ್ಲಿ ಲೇಡೀಸ್, ಇಟ್ ಈಸ್ ಟು ಜೆಂಟ್ಸ್ ಆಲ್ಸೋ. ಯಾಕಂದ್ರೆ ಸಿಂಗಲ್ ಪೇರೆಂಟ್ಸ್ ಇರೋ ಪೇರೆಂಟ್ಸ್ ಅಡ್ವೊಕೇಟ್ಸ್ಗಳು ಇದ್ದಾರೆ. ಸೊ ಅವರು ಅವ್ರ ಮಕ್ಕಳನ್ನಲ್ಲಿ ಬಿಟ್ಬಿಟ್ಟು ಕೋರ್ಟ್ ಪ್ರಿಮೈಸಸಲ್ಲೇ ಎಲ್ಲಾದ್ರೂ ಒಂದು ರೂಮ್ ಏನಾದ್ರು ಅವ್ರಿಗೆ ಮಾಡ್ಕೊಟ್ರು, ಒಂದು ನೋಡ್ಕೊಳ್ಳೋ ಒಬ್ರು ವ್ಯವಸ್ಥೆ ಮಾಡಿದ್ರು ಅಂತ ಹೇಳಿದ್ರೆ ಆ ಹೊತ್ತಲ್ಲಿ ಎಲ್ಲ ವಕೀಲರು ಆ ಘಟ್ಟ ಇರುತ್ತಲ್ಲ, ಯಾವುದೊಂದು ಅವ್ರದ್ದು ಆ ಪೀರಿಯಡ್ಗೆ ಅವ್ರಿಗೊಂದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಬಾರ್ ಕೌನ್ಸಿಲಿಂದ ಈ ಎಲ್ಲ ತಾಲೂಕುಗಳಲ್ಲಿ ಎಷ್ಟು ಬಾರ್ ಅಸೋಸಿಯೇಷನ್ಸ್ ಇದೆಯೋ ಅಷ್ಟು ಬಾರ್ ಅಸೋಸಿಯೇಷನ್ಸ್ ಅಲ್ಲಿ ಮ್ಯಾಂಡೇಟ್ರಿಲಿ ವಿತ್ ದ ಹೆಲ್ಪ್ ಆಫ್ ದ ಗವರ್ಮೆಂಟ್, ವಿತ್ ದ ಹೆಲ್ಪ್ ಆಫ್ ದ ಜುಡಿಷರಿ, ಅದೇ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಒಂದು ಆ ಥರದ ವ್ಯವಸ್ಥೆ ತರಲಿಕ್ಕೆ ನಾನು ಬಾರ್ ಕೌನ್ಸಿಲ್ ಅಲ್ಲಿ ಎಲೆಕ್ಷನ್ ಗೆದ್ದ ನಂತರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪಾಯಿಂಟ್ ಇಟ್ಕೊಂಡಿದ್ದೀನಿ. ಹೇಳಿದ್ರಿ ಮಹಿಳಾ ವಕೀಲರು ಅಂತ ಹೇಳಿದ್ರಿ. ಈಗ ನೀವು ಚುನಾವಣೆ ಇರೋದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ರಾಜ್ಯಕ್ಕೆ, ನೀವು ಮಹಿಳೆಗೆ ಹೋದ್ರೆ ಈ ನಮ್ಮ ಮಹಿಳಾ ನೋಡಿ ಸರ್, ಈಗ ಮಹಿಳೆಯರಿಗೆ ಅಂತ ಹೇಳಿದ್ರೆ ಈಗ ನಾನೊಬ್ಬ ಮಹಿಳೆಯಾಗಿ ನಾನು ಅನುಭವಿಸಿರೋದು 20 ವರ್ಷ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಆ ಡೆಲಿವರಿ ಆದ ನಂತರ ಮಗುನ್ ನೋಡೋ ಒಂದು ಆ ಘಟ್ಟಕ್ಕೆ ಬಂದಾಗ ನಾನೇನ್ ಮಾಡಿದ್ದೇನೆ, ಹೌ ಡಿಡ್ ಐ ಸ್ಟ್ರಗಲ್, ವಾಟ್ ವಾಸ್ ಅ ಚಾಲೆಂಜ್, ಹೌ ಐ ಹ್ಯಾಡ್ ಟು ಬ್ಯಾಲೆನ್ಸ್, ಅದನ್ನೆಲ್ಲ ನಾನು ಅರ್ಥಕೊಂಡಿರೋದ್ರಿಂದ ಬಿಕಾಸ್ ಐ ಹ್ಯಾಡ್ ಅ ರೆಗ್ಯುಲರ್ ಪ್ರಾಕ್ಟೀಸ್. ಒಂದು ರೆಗ್ಯುಲರ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ಸ್ಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಅ ಚಾಲೆಂಜಿಂಗ್ ಪೀರಿಯಡ್. ಆ ಹೊತ್ತಲ್ಲಿ ನಾನು ಹೇಗೆ ಬ್ಯಾಲೆನ್ಸ್ ಮಾಡಬೇಕಾಯ್ತು, ಹೌ ಮಚ್ ಡಿಫಿಕಲ್ಟಿ, ವಾಟ್ ವಾಸ್ ಮೈ ಸ್ಟ್ರಗಲ್ ಡ್ಯೂರಿಂಗ್ ದಟ್ ಪೀರಿಯಡ್ ಅಂತ ಗೊತ್ತಿರೋದ್ರಿಂದ ನಾನು ಆ ಒಂದು ಮಹಿಳೆಯರಿಗೋಸ್ಕರ ಅಂತ ಹೇಳಿದ್ರೆ ಬಿಟ್ರೆ, ಇಲ್ಲ ಅಂದ್ರೆ ನಾನು ಖಾಲಿ ಮಹಿಳೆಯರಿಗೋಸ್ಕರ ಎಲೆಕ್ಷನ್ಗೆ ಬರ್ತಾ ಇರೋದಲ್ಲ ಸರ್. ಇನ್ನೊಂದೇನಂತ ಹೇಳಿದ್ರೆ ನನ್ನ ಮೇನ್ ಈಗ ಮ್ಯಾನಿಫೆಸ್ಟೋದಲ್ಲಿ ದ ಮೇನ್ ಎಜೆಂಡಾ ವಾಟ್ ಐ ಹ್ಯಾವ್ ಕೆಪ್ಟ್ ದಟ್ ಈಸ್ ಇನ್ಶೂರೆನ್ಸ್. ವಕೀಲರಿಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂತ ಬೇಕು ಅಂತ ಹೇಳ್ಬಿಟ್ಟು, ಯಾಕಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇಂಡಿವಿಜುವಲ್ ಇನ್ಶೂರೆನ್ಸ್ ಇತ್ತು ಮದುವೆಗಿಂತ ಮುಂಚೆ ನಾನು ತಗೊಂಡಿರೋದು. ಸಬ್ಸಿಕ್ವೆಂಟ್ಲಿ ನಂಗೆ ಏನಾಯ್ತು, ಏನೇ ಒಂದು ಕ್ಲೇಮ್ ಹೋದಾಗ ಮಹಿಳೆಯರಿಗೆ ಸಂಬಂಧಿತ ಏನಾದ್ರೂ ಇದ್ರೆ ಅದ್ರ ಕ್ಲೇಮ್ ರಿಜೆಕ್ಟ್ ಆಗೋದು. ಅದೇ ಗ್ರೂಪ್ ಇನ್ಶೂರೆನ್ಸ್ ಅಲ್ಲಿ ಇದ್ರೆ, ಈಗ ನನ್ನ ಮದುವೆ ಆದ ನಂತರ ನನ್ನ ಹಸ್ಬೆಂಡ್ ಕಂಪನಿ ಅವ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ಅವ್ರ ಕಂಪನಿಯಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಏನಂತ ಹೇಳಿದ್ರೆ ಇಟ್ಸ್ ಅ ಗ್ರೂಪ್ ಇನ್ಶೂರೆನ್ಸ್ ಅಂತ. ಅದ್ರಲ್ಲಿ ಒಂದು 400, 500, 1000, 2000 ಜನರಿರೋ ಸಾಫ್ಟ್ವೇರ್ ಕಂಪನಿಯಲ್ಲೇ ಅಷ್ಟು ಬೆನಿಫಿಟ್ ಸಿಗ್ತಾ ಇರ್ಬೇಕಾದ್ರೆ ನಾವು 1 ಲಕ್ಷದ ಮೇಲೆ ಜನರಿದ್ದೇವೆ ಸರ್. ನಮ್ಮ ಅಡ್ವೊಕೇಟ್ಸ್ ಗಳಿಗೆ ಏನೆಲ್ಲ ತರಬಹುದು ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್ ಅಲ್ಲಿ, ನಮಗೆ ಪ್ರೀಮಿಯಂ ಅನ್ನು ಕಟ್ಟಲಿಕ್ಕೆ ಅದರಲ್ಲಿ ಕಮ್ಮಿ ಬರುತ್ತೆ. ಇನ್ನೊಂದು ಬೆನಿಫಿಟ್ಸ್ ಆಲ್ಸೋ ವಿಲ್ ಬಿ ಆನ್ ಅ ಹೈಯರ್ ಸೈಡ್. ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಅಲ್ಲಿ ದೇ ಬಿನ್ ಸಕ್ಸಸ್ಫುಲ್ ಇನ್ ಗೆಟಿಂಗ್ ಹೆಲ್ತ್ ಇನ್ಶೂರೆನ್ಸ್ ಟು ದ ಬಾರ್ ಮೆಂಬರ್ಸ್. ಅಂತದ್ರಲ್ಲಿ ನಮ್ಮಲ್ಲೂ ವಕೀಲರು ಸಹ ಒಂದು ಬಾರ್ ಕೌನ್ಸಿಲ್ ಅಲ್ಲೂ ಮಾಡಿದ್ರೆ ಎಲ್ಲಾ ವಕೀಲರಿಗೆ ಅದರಿಂದ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಒಂದ್ಸತಿ ಹಾಸ್ಪಿಟಲೈಸೇಷನ್ ಅಂತ ಆಯ್ತು ಅಂತ ಹೇಳಿದ್ರೆ ತುಂಬಾ ವಕೀಲರು ದುಡ್ದಿರೋ ದುಡ್ಡನ್ನೆಲ್ಲ ಆಸ್ಪತ್ರೆಗೆ ಖರ್ಚು ಮಾಡ್ಬೇಕಾಗತ್ತೆ. ಇನ್ನೊಂದು
ಇನ್ ಕೇಸ್ ಈಗ ಹೆಲ್ತ್ ಇನ್ಶೂರೆನ್ಸ್ ಒಂದ್ ಕಡೆ ಇದ್ರೆ ಇನ್ನೊಂದು ಮೆಡಿಕಲ್ ಎಮರ್ಜೆನ್ಸಿ ಫಂಡ್ ಕೊಡಬೇಕು ಅಂತ ಹೇಳ್ಬಿಟ್ಟು ಆ ಪಾಯಿಂಟ್ ರೇಸ್ ಮಾಡ್ಕೊಂಡು ಬಂದಿದ್ದೇನೆ. ಇನ್ನು ನನ್ನ ಮ್ಯಾನಿಫೆಸ್ಟೋದಲ್ಲಿ ಇರೋ ಇನ್ನೊಂದು ಪಾಯಿಂಟ್ ಇದೆ, ಮೆಡಿಕಲ್ ಎಮರ್ಜೆನ್ಸಿ ಫಂಡ್ ಅಂತ ಹೇಳಿದ್ರೆ ಈಗ ವಕೀಲರಿಗೆ ಅಲ್ಲಿ ನಮ್ದೇ ಒಬ್ರು ಅಡ್ವೊಕೇಟು ಲಾಸ್ಟ್ ಒಂದು 6-7 ತಿಂಗಳ ಹಿಂದೆ ಅಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಅವರನ್ನು ಅರ್ಜೆಂಟ್ ಆಗಿಬಿಟ್ಟು ಅಲ್ಲಿಂದ ಅಡ್ವೊಕೇಟ್ ಅಂತ ಗೊತ್ತಾದ ತಕ್ಷಣ ನಮ್ಗೆಲ್ರಿಗೂ ಗೊತ್ತಾಯ್ತು ಇಂತಿಂತ ಹಾಸ್ಪಿಟ್ಲಿಗೆ. ಅಲ್ಲಿ ಹೋದಾಗ ಗೊತ್ತಾಗಿದ್ದೇನೆ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಇಲ್ಲ. ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್? ಈಗ ಹೋದ ನಂತರ ನಮ್ಗೆ ಆ ಥರದೊಂದು ಸಿಚುವೇಶನ್ ಬಂದಿರೋ ಅಡ್ವೊಕೇಟ್ ಗೊತ್ತಾಯ್ತು ಅಂತ ಹೇಳಿದ್ರೆ ಹೂ ಹ್ಯಾಸ್ ಟು ಹೆಲ್ಪ್ ದೆಮ್? ದಟ್ ಇಸ್ ಬಾರ್ ಕೌನ್ಸಿಲ್. ಮೆಡಿಕಲ್ ಎಮರ್ಜೆನ್ಸಿ ಫಂಡ್ ಅಂತ ನಾವೇ ಕಾಂಟ್ರಿಬ್ಯೂಟ್ ಮಾಡ್ತೇವೆ. ಈಗ ನಮ್ದೇ ಒಂದು ವೆಲ್ಫೇರ್, ನಾವು ಬಾರ್ ಕೌನ್ಸಿಲ್ ಹತ್ರ ಫಂಡ್ ಎಲ್ಲಿ ಅಂತ ಹೇಳಿದ್ರೆ ನಾವು ಕೊಟ್ಟಿರೋ ವೆಲ್ಫೇರ್ ಫಂಡ್ ಇರುತ್ತೆ, ವೆಲ್ಫೇರ್ ಸ್ಟ್ಯಾಂಪ್ಸ್ಗಳು ಅಂತ ನಾವು ಸ್ಟ್ಯಾಂಪ್ಸ್ಗಳು ಹಾಕ್ತೇವೆ. ಮೊದಲು 5 ರೂಪಾಯಿ ಇದ್ದಿದ್ದನ್ನು 20 ರೂಪಾಯಿ ಮಾಡಿದ್ರು ಐಎಗಳಿಗೆ. ಅದೇ ವಕಾಲತ್ಗೆ 10 ರೂಪಾಯಿ ಇದ್ದಿದ್ದನ್ನು 30 ರೂಪಾಯಿ ಮಾಡಿದ್ರು. ಹೈಕೋರ್ಟ್ ಅಲ್ಲಿ 50 ರೂಪಾಯಿ ಮಾಡಿದ್ರು. ಈ ತರ ಮಾಡಿದಾಗ ನಾವು ಒಂದು ಅಡ್ವೊಕೇಟ್ ಯಾರು ಪ್ರಾಕ್ಟೀಸ್ ಮಾಡ್ತಾರೆ, ಒಂದಿನ ಮನೆಯಿಂದ ಹೊರಗಡೆ ಬಂದ್ರು ಅಂತ ಹೇಳಿದ್ರೆ ಒಂದಲ್ಲ ಒಂದು ಒಂದಲ್ಲ ಒಂದು ವಕಾಲತ್ತಾದ್ರೂ ಹಾಕ್ತಾರೆ. ಸೊ ಒಂದು ಅಡ್ವೊಕೇಟ್ ಇಂದ 40 ರೂಪಾಯಿ 50 ರೂಪಾಯಿ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಪರ್ ಡೇ. ಆ ತರ ಇದ್ದಾಗ ನಮ್ಮ ದುಡ್ಡು ನಮ್ಮ ಬಾರ್ ಕೌನ್ಸಿಲ್ ನಲ್ಲಿ ಇದ್ದಿದ್ದ ದುಡ್ಡಲ್ಲಿ ನಮ್ಗೆ ಎಮರ್ಜೆನ್ಸಿಗೆ ಫಂಡ್, ಆ ತರದೊಂದು ಫಂಡ್ ರಿಲೀಸ್ ಮಾಡಿದ್ರೆ ನಮ್ಗೆ ಆ ತರ ಹಾಸ್ಪಿಟಲೈಸೇಷನ್ ಆದಾಗ ದುಡ್ಡಿಲ್ಲ ಅಂತ ಹೇಳಿದ್ರೆ ಆ ಒಂದು ಅಡ್ವೊಕೇಟ್ ಬದುಕು ಬಂದ್ರೆ ಇನ್ನೂ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಅದೇ ಹೊತ್ತಲ್ಲಿ ದುಡ್ಡು ಇಲ್ಲದೆ ಅವ್ರಿಗೆ ಮೆಡಿಕಲ್ ಎಕ್ಸ್ಪೆಂಡಿಚರ್ ಮಾಡ್ಲಿಕ್ಕೆ ಖರ್ಚು ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಆವಾಗ್ಲೂ ಕಷ್ಟ ಅನುಭವಿಸ್ತಾರೆ. ಸೊ ಆ ತರ ಮೆಡಿಕಲ್ ಎಮರ್ಜೆನ್ಸಿ ಫಂಡ್ ಬೇಕು ಅಂತ ಒಂದು ಆ ಪಾಯಿಂಟ್ ತಗೊಂಡು ಬಂದಿದ್ದೇನೆ. ಮತ್ತೆ ನನ್ನ ಮ್ಯಾನಿಫೆಸ್ಟೋದಲ್ಲಿ ಇನ್ನೂ ಒಂದು ರಿಕ್ರೂಟ್ಮೆಂಟ್ ಡೆಸ್ಕ್ ಜೂನಿಯರ್ ಅಡ್ವೊಕೇಟ್ಸ್ಗಳಿಗೆ ಎಲ್ಲಿ ಸೀನಿಯರ್ಸ್ಗಳಿಗೆ ಅವೈಲಬಿಲಿಟಿ ಇದೆ ಅಂತ ಗೊತ್ತಾಗ್ಲಿಕ್ಕೆ, ಯಾವ ಸೀನಿಯರ್ಗೆ ಜೂನಿಯರ್ ಬೇಕಾಗಿರ್ತಾರೋ ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಬಾರ್ ಕೌನ್ಸಿಲ್ ಅಲ್ಲೇ ಮಾಡಿದ್ರೆ ದಟ್ ವಿಲ್ ಬಿ ವೆರಿ ಈಸಿ. ಬಿಕಾಸ್ ಎನ್ರೋಲ್ ಆದ ತಕ್ಷಣ ಹೊರಗಡೆ ಬರ್ಬೇಕಾದ್ರೆ ಕೆಲವರಿಗೆ ಯಾವ ಆಫೀಸ್ಗೆ ಹೋಗ್ಬೇಕು ಅಂತ ದ್ವಂದ್ವ ಇರುತ್ತೆ. ಅಂತ ಅದ್ರಲ್ಲಿ ಯಾರಾದ್ರೂ ಬಂದ್ಬಿಟ್ಟು ಇಂಥ ಆಫೀಸಲ್ಲಿ ವೇಕೆನ್ಸಿ ಇದೆ ಅಂತ ಹೇಳಿದ್ರೆ ವಿಲ್ ಬಿ ಈಸಿ ಫಾರ್ ದೆಮ್. ಸೊ ಆ ಥರದೊಂದು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಮ್ಯಾನಿಫೆಸ್ಟೋದಲ್ಲಿ ಬರ್ತಿದ್ದೇನೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಒಂದು ವೆಲ್ಫೇರ್ ಫಂಡ್ ನಮಗೆ ಏನು ಕೊಡ್ತಾ ಇದ್ದಾರೆ 8 ಲಕ್ಷ. ಈಗ ನನ್ನ ಇದಕ್ಕೆ ಸೊ 8 ಲಕ್ಷ ಅಂತ ನೆನೆಸ್ಕೊ, ಆವಾಗ ಅದರದ್ದು ಅಮೌಂಟನ್ನು ಸ್ವಲ್ಪನಾದರೂ ಇನ್ಕ್ರೀಸ್ ಮಾಡಬೇಕು. ಯಾಕಂದರೆ ಒಂದು ಅಡ್ವೊಕೇಟ್ ಅಷ್ಟು ನಾವು ಕಾಂಟ್ರಿಬ್ಯೂಟ್ ಮಾಡಿ ವೆಲ್ಫೇರ್ ಸ್ಟ್ಯಾಂಪ್ಗೆ ನಮಗೆ ಕೊಡ್ತಾ ಇರೋ ಅಮೌಂಟ್ ತುಂಬ ಕಮ್ಮಿ ಇದೆ, ಅದನ್ನು ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಪಾಯಿಂಟ್ ನಾನು ತೊಗೊಂಡ್ಬಂದಿದ್ದೀನಿ. ಇನ್ನೊಂದೇನಂತ ಹೇಳಿದ್ರೆ ಸರ್, ಈಗ ಒಂದು ಅಡ್ವೊಕೇಟ್ಸ್ಗಳಿಗೆ ಡಿಜಿಟಲ್ ಲೈಬ್ರರಿ, ಬಿಕಾಸ್ ನಾನು ಅಡ್ವೊಕೇಟ್ ಅಸೋಸಿಯೇಷನಲ್ಲಿ ಲೈಬ್ರರಿ ಕಮಿಟಿ ಚೇರ್ಮನ್ ಆಗಿರೋದ್ರಿಂದ ಐ ನೋ ದಟ್ ವಾಟ್ ಕುಡ್ ಬಿ ಹೌ ವಿ ಕ್ಯಾನ್ ಹೆಲ್ಪ್ ದ ಅಡ್ವೊಕೇಟ್ಸ್ ಇಫ್ ದೇ ಹ್ಯಾವ್ ಅ ಪಾಕೆಟ್ ಲೈಬ್ರರಿ. ಏನಂತಂದ್ರೆ ಒಂದು ಡಿಜಿಟಲ್ ಲೈಬ್ರರಿ ಥರ ಒಂದು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದೇವೆ. ಬಟ್ ಐ ವಿಲ್ ಟ್ರೈ ಮೈ ಬೆಸ್ಟ್. ಯಾಕಂದರೆ ಆ ಲೈಬ್ರರಿದು ಇನ್ ಆ್ಯಂಡ್ ಔಟ್ ನೋಡಿರೋದ್ರಿಂದ ನನಗೆ ಸ್ವಲ್ಪ ಅದ್ರ ಬಗ್ಗೆ ಜಾಸ್ತಿ ನಾಲೆಜ್ ಇದೆ. ಯಾರಾದರೂ ಈ ಥರದ ಸಾಫ್ಟ್ವೇರ್ ಮಾಡ್ತಾರೆ ಅಂತ ಹೇಳಿದ್ರೆ ಅಡ್ವೊಕೇಟ್ಸ್ಗಳಿಗೆ ಒಂದು ಆ ಥರದ ಒಂದು ಆ್ಯಪ್ ಕ್ರಿಯೇಟ್ ಮಾಡಿಕೊಂಡು ಡಿಜಿಟಲ್ ಲೈಬ್ರರಿ ಮಾಡಿಕೊಟ್ರೆ ಅದರಷ್ಟು ಒಳ್ಳೆ ಎಜುಕೇಷನ್ ಆ್ಯಂಡ್ ಅದರಷ್ಟು ಒಳ್ಳೆ ಫೆಸಿಲಿಟಿ ಬೇರೆ ಯಾವುದೂ ಇಲ್ಲ ಸರ್. ಮೇಡಮ್, ಇದು ಖರ್ಚು ವೆಚ್ಚಗಳೇನಾದ್ರು ಸ್ವಲ್ಪ ಜಾಸ್ತಿ ಆಯಿತು ಅಥವಾ ನೀವು ಅನ್ಕೊಂಡಿದ್ದಷ್ಟು ಮೇಲಾಯಿತು ಅಂದರೆ ಖರ್ಚುಗಳ ಬಗ್ಗೆ ತಾವು ಏನಾದ್ರು ಏನು ಪ್ಲಾನ್ ಮಾಡ್ಕೊಂಡಿದ್ದೀವಿ? ಯಾವ ಖರ್ಚು ಸರ್? ಈ ಲೈಬ್ರರೀಸ್ ಇದ್ದಾರಲ್ಲ ಮೇಡಮ್, ಆಧುನಿಕ ಒಂದು ಲೈಬ್ರರಿ ಮಾಡಬೇಕು ಅಂತ ಹೊಟ್ಟಿದ್ದೀನಿ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಎಸ್ಟಿಮೇಷನ್ ಸರ್? ಫಂಡ್ ರೇಸ್ ಮಾಡಬೇಕಾಗುತ್ತೆ ಸರ್. ಈಗ ನಾವು ನಮ್ಮಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ನಾವು CSR ಫಂಡಿಗೆ ಹೋಗ್ಬೇಕಾಗ್ತದೆ. ಸೊ ಆ ಥರದ್ದು ನಾವು ಹೌ ಟು ಗೋ ಹ್ಯಾಡ್ ಅಂತ ಹೇಳ್ಬಿಟ್ಟು ಫಸ್ಟ್ ನಾವು ಅದಕ್ಕೆ ಒಂದು ಗೋಲ್ ಇಟ್ಕೋಬೇಕು ಸರ್. ಅದು ರೀಚ್ ಆಗ್ತೇವೋ ಇಲ್ಲ ಅಂತ ಹೇಳೋದು ಸೆಕೆಂಡ್ರಿ. ಆದರೆ ಅದನ್ನು ಇಟ್ಟೇ ಇಲ್ಲ ಅಂತ ಹೇಳಿದ್ರೆ ವಿ ವಿಲ್ ನಾಟ್ ಗೋ ಆ್ಯಂಡ್ ರೀಚ್ ದೇರ್ ಆಲ್ಸೋ. ಫಸ್ಟ್ ಟೈಮ್ ನಮಗೆ ಮಹಿಳಾ ವಕೀಲರಿಗೆ ಒಂದು ಚಾನ್ಸ್ ಕೊಡ್ತಾ ಇದ್ದಾರೆ. ನನ್ನಂಥವ್ರು ಈಗ ಕಂಟೆಸ್ಟ್ ಮಾಡ್ತಾ ಇದ್ದೇವೆ. ಸೊ ನಮ್ಗೊಂದು ಚಾನ್ಸ್ ಸಿಕ್ತು ಅಂತ ಹೇಳಿದ್ರೆ ವಿ ವಿಲ್ ಕಮ್ ಅಪ್ ವಿತ್ ಡಿಫ್ರೆಂಟ್ ಐಡಿಯಾಸ್. ಯಾವುದು ಸಕ್ಸಸ್ ಆಗುತ್ತೋ ಯಾವ್ದು ಸಕ್ಸಸ್ ಆಗೋದಿಲ್ವಾ ಅಂತ ಹೇಳ್ಕೊಂಡು ನಂಗೆ ಗೊತ್ತಿಲ್ಲ. ಆಗು ಹೋಗುಗಳನ್ನು ನಾನು ಇವಾಗ ಥಿಂಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಮುಂದೆ ಹೋದ ನಂತರ ಅಲ್ಲಿ ಏನಾದರೂ ಡಿಫಿಕಲ್ಟಿ ಬಂತು ಅಂತ ಹೇಳಿದ್ರೆ ಅದಕ್ಕೆ ನಮಗೆ ಸೀನಿಯರ್ ಅಡ್ವೊಕೇಟ್ಸ್ ಇದ್ದಾರೆ. ವಿ ವಿಲ್ ಟೇಕ್ ದೇರ್ ಗೈಡೆನ್ಸ್. ಸಮ್ ಅದರ್ ಅಡ್ವೊಕೇಟ್ ವಿಲ್ ಗೈಡ್ ಅಸ್. ಆದ್ರನ್ನು ನಾವು ನಮ್ಮ ಅಡ್ವೊಕೇಟ್ಸ್ಗಳಲ್ಲಿ ಸೀನಿಯರ್ ಅಡ್ವೊಕೇಟ್ಸ್ಗಳ ಹತ್ರ ಎಲ್ಲ ಗೈಡೆನ್ಸ್ ತಗೊಂಡು ಮುಂದುವರಿಸ್ತೇವೆ ಸರ್. ಮೇಡಮ್, ತಾವು ಈ ಒಂದು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಲ್ಲಿ ತಾವು ನಿಲ್ಬೇಕು, ಗೆದ್ದೇ ಗೆಲ್ಬೇಕು ಅಂತೇಳಿ ಈ ಹಂಚಿದ್ದಾರೆ ಹೇಗೆ ಸರ್? ಈಗ ನಾನು ಈ ಮೊದಲು 2 ಬಾರಿ ನಮ್ಮ ಬೆಂಗಳೂರು ವಕೀಲರ ಸಂಘದ ಚುನಾವಣೆಯಲ್ಲಿ ಗೆದ್ದಿರೋದ್ರಿಂದ ನಮ್ಮ ಹಿರಿಯರು ಮತ್ತು ಅದೇ ಹಿರಿಯ ವಕೀಲರು ಮತ್ತು ಸ್ನೇಹಿತರು ಎಲ್ಲರೂ ಸೇರಿಬಿಟ್ಟು ನೀವು ಬಾರ್ ಕೌನ್ಸಿಲಲ್ಲಿ ಒಂದು ಸತಿ ಕಂಟೆಸ್ಟ್ ಮಾಡಿ ನಮಗೆ ತುಂಬ ಅಲ್ಲಿ ಬಾರ್ ಕೌನ್ಸಿಲಲ್ಲಿ ಚೇಂಜಸ್ ತರಬೇಕು ಅಂತ ಹೇಳ್ಕೊಂಡು ಆಶಿಸ್ಬಿಟ್ಟು ನನಗೆ ನೀವು ನಿಂತ್ಕೊಳ್ಳಿ, ನೀವೇ
ಅದರಲ್ಲಿ ಹೋಗಿ ಏನಾದ್ರು ಚೇಂಜಸ್ ಬದಲಾವಣೆ ತರಲಿಕ್ಕೆ ಆಗುತ್ತೆ, ನಮ್ಗೆ ಬಾರ್ ಕೌನ್ಸಿಲಲ್ಲಿ ಬದಲಾವಣೆ ಬರಬೇಕು ಅಂತ ಹೇಳ್ಬಿಟ್ಟು ಅವ್ರ ರಿಕ್ವೆಸ್ಟ್ ಎಲ್ಲ ಮಾಡಿರೋದ್ರಿಂದ ನಾನು ನಿಲ್ಲೋಣ ಅಂತ ಹೇಳ್ಕೊಂಡು ಮನಸ್ಸು ಮಾಡಿದೆ ಸರ್. ಮೇಡಮ್, ಜೊತೆಗೆ ಏನು ಈಗ ಈಗಾಗಲೇ ಮೈಸೂರು ವಕೀಲರ ಇರ್ತಕ್ಕಂಥ ರವಿಕುಮಾರ್ ಕೇಸ್ನ ಫ್ರೀಯಾಗಿ ಗೆದ್ದುಕೊಡಿ ಅಂತ ಹೇಳಿ ಎಲ್ಲ ಕನ್ನಡದೆಲ್ಲ ಫುಲ್ ಗೆದ್ದು ಒಳ್ಳೆ ಹೆಸರು ಮಾಡಿದ್ದೀರಾ. ಇದೇ ರೀತಿ ಹಲವಾರು ವಕೀಲರುಗಳು ತರ ತೊಂದರೆ ಇದು ಮಾಡ್ಕೊಡಿ ಮೇಡಮ್, ಹೀಗೆ ಮಾಡ್ಕೊಡಿ, ಹೈಕೋರ್ಟ್ ಅಲ್ಲಿ ತಿರುಗಿ ಬಂದ್ರೆ ನಿಮ್ ನಡೆ ಹೇಗಿರುತ್ತೆ ಸರ್? ಇನ್ ಸೋ ಫಾರ್ ಅಸ್ ಕ್ಲೈಂಟ್ಸ್ ಆರ್ ಕನ್ಸರ್ನ್, ಕ್ಲೈಂಟ್ಸ್ಗಳು ಅವ್ರಿಗಾದ್ರೂ ಕ್ಲೈಂಟ್ಸೇ, ನಮ್ಗಾದ್ರೂ ಕ್ಲೈಂಟ್ಸೇ ಆಗ್ತಾರೆ. ಆದರೆ ನಾನು ಈಗ ವಕೀಲರ ಸಮಸ್ಯೆ ಅಂತ ಹೇಳ್ಕೊಂಡು ಬಂದಾಗ, ವಕೀಲರಿಗೆ ಅನ್ಯಾಯ ಆಗ್ತದೆ ಅಂತ ಹೇಳ್ಕೊಂಡು ಬಂದಾಗ ನಾನು ಅದಕ್ಕೆ ಚಾರ್ಜಸ್ ಮಾಡೋದಿಲ್ಲ ಸರ್. ಯಾಕಂತ ಹೇಳಿದ್ರೆ ನಾವು ಮಾಡ್ತಾ ಇದ್ದು ವೃತ್ತಿ ಧರ್ಮ. ನಮ್ಮದು ವೃತ್ತಿಲಿ ಏನಾಗಿರ್ತದೆ ಅಂದರೆ, ನಾವು ಕಕ್ಷಿದಾರರು ನಮ್ಮ ಹತ್ರ ವಕೀಲರು ಕಕ್ಷಿದಾರರಾಗಿ ಬರಬಾರ್ದು. ಯಾವುದೇ ವಕೀಲರಿಗೂ ಕಷ್ಟ ಅಂತ ಬರಬಾರ್ದು. ಎಲ್ಲರೂ ಫ್ಲರಿಶ್ ಆಗಬೇಕು, ಒಳ್ಳೇದಾಗಬೇಕಂತಾನೆ ಬಯಸೋರು. ಯಾರಿಗೋ ಒಬ್ಬರಿಗೆ ಅನ್ಯಾಯ ಆಗಿದೆ, ನಮ್ಗೆ ಈ ಥರ ಆಗ್ತಾ ಇದೆ, ನಮ್ಮ ವಕಾಲತನ್ನು ನೀವು ತಗೊಂಡು ನಮ್ಗೊಂದು ಜಯ ಕೊಡಿಸಿ ಅಂತ ಹೇಳಿದ್ರೆ, ನಮ್ಮ ಪರವಾಗಿ ನಿಂತ್ಕೊಳ್ಳಿ ಅಂತ ಹೇಳಿದ್ರೆ ನಾನು ಯಾವಾಗಲೂ ಸಿದ್ಧ ಸರ್. ಮಾತಾಡಿದ್ರಿ. ನಿಮ್ಮಲ್ಲಿ ಕೊನೆಗೆ ನಾವು ಕೇಳ್ಕೊತೀವಿ ಅಂದ್ರೆ, ಸ್ತ್ರೀಶಕ್ತಿಗೆ ಮತ್ತೊಬ್ಬ ಸ್ತ್ರೀಗೆ ಬಹಳ ಹತ್ರ ಇರ್ತಾರೆ. ಯಾಕೆಂದ್ರೆ ನೋವಿನ ಸ್ತ್ರೀಶಕ್ತಿ ಯಾರ ನೋವು, ಅವರ ಕಷ್ಟಗಳು, ಅವರ ಸಾಧನೆಗಳು ಸಾಮಾನ್ಯ ಕೆಲಸ ಅಲ್ಲ. ಇದ್ದಾಗ ಮಂಗಳೂರು ಹುಡ್ಕೊಂಬಂದ್ರಿ, ಪ್ರಾಕ್ಟೀಸ್ ಮಾಡ್ಕೊಂಬಂದ್ರಿ, ಮಂಗಳೂರು ಕಡೆ ನಿಮ್ಮೆಲ್ಲ ಒಲವಿದೆ. ಇದ್ದಾಗ ಮೈಸೂರಿನಲ್ಲಿ ಸಂಧ್ಯಾ ಪ್ರಭು ಅಂದ್ರೆ ಬಹಳ ಒಂದು ಫೇಮಸ್ ಆಗಿದ್ದೀರಿ. ಪಕ್ಕದಲ್ಲಿ ನಿಮ್ಮ ಜೂನಿಯರ್ಸ್ ತುಮಕೂರು, ಕರ್ನಾಟಕ ರಾಜ್ಯದ ಎಲ್ಲ ಕಡೆ ಕ್ಯಾನ್ವಾಸ್ ಮಾಡ್ತೀನಿ, ಸಮಯದ ವಿಳಂಬ ಆದ್ರೂ ಮಾಡ್ತೀನಿ ಅಂತ ಹೇಳಿ ನಮ್ಮ ಹತ್ರ ಹೇಳಿದಿರಿ. ಇದ್ದಾಗ ಒಂದು ವೇಳೆ ನೀವು ಚುನಾವಣೆಯಲ್ಲಿ ಆರ್ಸ್ ಬಂದ್ರೆ ಅದ್ರ ಬಗ್ಗೆ ನಿಮ್ಮ ಖುಷಿ ನಾನು ಹಂಚ್ಕೊಳ್ಳಿ. ಹೇಗೆ ಕನಸು ಕಟ್ಕೊಂಡಿದ್ರಿ, ಅದು ದೇವ್ರು ನಿಮಗೆ ಅಂದ್ರೆ ಶ್ರೀಶಕ್ತಿ ಎಲ್ಲ ವಕೀಲರು ಕೈ ಜೋಡಿಸಿ ನೀವು ಒಂದು ಗೆದ್ದು ಬಂದ್ರೆ ಕನಸುಗಳೇನು ಹೇಗೆ ಸರ್? ಈಗ ಕನಸು ಅಂತ ಹೇಳಿದ್ರೆ, ಕನಸು ನನಸಾಗ್ಬೇಕಂತ ಹೇಳಿದ್ರೆ ನಮ್ಮ ಮತದಾರರೇ ನಮಗೆ ನನಸಾಗಿಸ್ಬೇಕು. ಇನ್ನೊಂದು ಏನಂತ ಹೇಳಿದ್ರೆ, ಇದೊಂದು ಅವಕಾಶ ನಮಗೆ ಮೊದಲನೇ ಬಾರಿಗೆ ಸಿಕ್ಕಿರೋದು. ನಾನು ತುಂಬ ವಿಷನ್ ಇಟ್ಕೊಂಡು ಬಂದಿದ್ದೇನೆ. ನಾನು ದಿನ ಒಂದು ಬೆಳಿಗ್ಗೆ 10 ಗಂಟೆಗೆ ಕೋರ್ಟಲ್ಲಿ ಎಂಟ್ರಿ ಕೊಟ್ಟರೆ ಸಾಯಂಕಾಲ 5:30 ಗಂಟೆವರೆಗೆ ನಾವು ಅಲ್ಲೇ ಕೋರ್ಟಲ್ಲೇ ಇರೋರು, ರೆಗ್ಯುಲರ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್. ನಮ್ಮದು ಮಾತ್ರ ಅಲ್ಲ, ನಮ್ಮ ಜೊತೆಗಿದ್ದವರು ಕಷ್ಟ ಸುಖಗಳನ್ನೆಲ್ಲ ಕೇಳ್ಕೊಂಡು ಎಲ್ಲರ ಹತ್ರ ಮಾತನಾಡ್ಕೊಂಡು ಹೊಂದ್ಕೊಂಡಿರೋಳು. ಸೊ ನಾನು ಒಂದು 20 ವರ್ಷದಲ್ಲಿ ಏನು ಅನುಭವಿಸಿದ್ದೀನೋ, ಆ ಅನುಭವಿಸೋರು ಕಷ್ಟಗಳಿಗೆ ಏನು ಪರಿಹಾರ ಪಡ್ಕೋಬಹುದು ಅಂತ ಹೇಳ್ಕೊಂಡ್ಬಿಟ್ಟು ಅದನ್ನ ನಾನು ನನ್ನ ಮ್ಯಾನಿಫೆಸ್ಟೋದಲ್ಲಿ ಈ ರೀತಿ ಮಾಡಿದ್ರೆ ಒಳ್ಳೇದಾಗುತ್ತೆ ವಕೀಲರಿಗೆ ಅಂತ ಹೇಳ್ಕೊಂಡು ಬಂದಿದ್ದೇನೆ. ಸೊ ಅದನ್ನೆಲ್ಲ ವಕೀಲರಿಗೆ ರೀಚ್ ಆಗೋದು ಕಷ್ಟ ಆಗಿದೆ, ಹೌದು. ಯಾಕಂತ ಹೇಳಿದ್ರೆ ಕಷ್ಟ ಅಂತ ಹೇಳಿದ ತಕ್ಷಣಕ್ಕೆ ನಾವು ಅದನ್ನು ಕಷ್ಟ ಅಂತ ಹೇಳ್ಕೊಂಡು ಇಲ್ಲಿಗೆ ನಿಲ್ಸೋದಂತೂ ನಾನು ನಿಲ್ಸೋದಿಲ್ಲ ಸರ್. ಎಷ್ಟು ನನ್ನ ಹತ್ರ ಸಮಯದ ಅಭಾವ ಇದೆ, ಆದ್ರೂ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ರೀಚ್ ಎವ್ರಿ ಒನ್. ಇನ್ ಕೇಸ್ ನಾನು ಎಲ್ಲರೂ ರೀಚ್ ಆಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ಈ ವಾಹಿನಿ ಮುಂದೆ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದೇನೆಂದ್ರೆ, ಎಲ್ಲ ಅಡ್ವೊಕೇಟ್ಸ್ಗಳು ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ, ಆದಷ್ಟು ಇದನ್ನು ಶೇರ್ ಮಾಡಿಕೊಂಡು ನನಗೆ ಎಲ್ಲರನ್ನು ರೀಚ್ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್. ಮತ್ತೊಂದು ಕೇಳ್ತೀನಿ, ಇಷ್ಟೊಂದು ನಿಮ್ಮ ಒಂದು ಹಠ ಛಲ ರಾಜ್ಯದಾದಂತ ನೀವು ಪ್ರಯಾಣ ಮಾಡ್ಕೊಂಡಿದ್ದೀರಾ, ಅದರಲ್ಲಿ ಒಂದು ಶಕ್ತಿ ಇದ್ಮೇಲೆ ಇದಕ್ಕೆಲ್ಲ ನಿಮ್ಗೆ ಶಕ್ತಿ ತಂದವ್ರು ಯಾರು? ಈ ಎಲೆಕ್ಷನ್ ನಿಂತ್ಕೊಳ್ಳೇಬೇಕು, ಗೆಲ್ಲಬೇಕು ಅಂತ ಹೇಳಿ ನಿಮಗೆ ಪ್ರೋತ್ಸಾಹ, ನಿಮ್ಮ ಶಕ್ತಿ ಏನು ಮೇಡಮ್ ಅದು ತಿಳಿಸ್ಕೊಡಿ ಸರ್. ಈಗ ಎಲ್ಲದಕ್ಕೂ ಫ್ಯಾಮಿಲಿ ಸಪೋರ್ಟ್ ಬೇಕು. ಯಾರೇ ಏನೇ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ, ಇಫ್ ದೇರ್ ಇಸ್ ಅ ಅಬ್ಸ್ಟ್ರಕ್ಷನ್ ಸಮ್ವೇರ್, ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮುಂದೆ ಹೋಗೋರನ್ನು ಹಿಂದೆ ಎಳೆದ್ಬಿಟ್ರೆ ನಮಗೆ ನಮ್ಮ ಜವಾಬ್ದಾರಿಗಳು ಎಷ್ಟಿದೆ ಅಂತ ಹೇಳ್ಬಿಟ್ಟು ತೋರಿಸಿದ್ರೆ ನಾವು ಯಾವ ಸಾಧನೆಗೂ ಮುಂದೆ ಹೋಗೋದಿಲ್ಲ. ಈಗ ನಾನೊಂದು ಬೆಳಗ್ಗೆ 4:15 ಮನೆ ಬಿಡ್ತೇನೆ ಅಂತ ಹೇಳಿದ್ರೆ, ನನ್ನ ಮನೆಯಲ್ಲಿ ಫ್ರೀ ಬರ್ಡ್ ಆಗಿ ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲಾ ರೀತಿ ಧೈರ್ಯವಿದೆ, ಎಲ್ಲಾ ರೀತಿ ನಂಬಿಕೆ ಇದೆ. ಆ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರೋ ನನ್ನ ಹಸ್ಬೆಂಡ್ ಇದ್ದಾರೆ. ಇನ್ನೊಂದು ಏನಂತ ಹೇಳಿದ್ರೆ ನನ್ನ ಮಗಳು, ಅವಳು ನಾನು ಯಾವುದೇ ಇವೆಂಟ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅವಳ ಪಾಡಿಗೆ ಅವಳೇ ರೆಡಿ ಹಾಕೊಂಡು ಅವಳ ಕೆಲಸನ ಅವಳು ಮಾಡ್ಕೊಂಡು ನನ್ಗೇನೋ ಹೊರೆ ಆಗದೆ ಅವಳ ಪಾಡಿಗೆ ಅವಳು ನೋಡ್ಕೊಳ್ತಾ ಇರೋದ್ರಿಂದ, ಮತ್ತೆ ನನ್ನ ತಂದೆ ತಾಯಿ ನನ್ನ ಜೊತೆಗಿದ್ದಾರೆ. ಎಲ್ಲದಕ್ಕೂ ನನಗೆ ಮೋರ್ ಇನ್ಸ್ಪಿರೇಷನ್ ಇಸ್ ಮೈ ಮದರ್. ನಾವು ಎಜುಕೇಶನ್ ಅಲ್ಲಿ ಇಷ್ಟು ವಿದ್ಯೆಯಲ್ಲಿ ನಾವು ಕಲ್ತು ನಾವೇನ್ ಸಾಧನೆ ಮಾಡ್ತಾ ಇರೋದು ಅದು ದಟ್ ಇಸ್ ನಥಿಂಗ್. ಆದ್ರೆ ಜಾಸ್ತಿ ಕಲಿಯದಿರೋರು 9ನೇ ಕ್ಲಾಸ್ ಕಲ್ತಿರೋ ನನ್ನ ತಾಯಿ, ಅವ್ರು ಮಾಡ್ತಾ ಇರೋ ಸಾಧನೆ ಏನಂತ ಹೇಳಿದ್ರೆ,
ಒಂದು ಮಕ್ಕಳನ್ನು ನನ್ನನ್ನು ನಾನು ಮಾತ್ರ ಅಲ್ಲ, ನನ್ನ ಮನೇಲಿ ಎಲ್ಲ ಮನೇಲಿ 4 ಜನ ನಮ್ಮ ಮಕ್ಕಳು ಎಲ್ಲರೂ ಸ್ವಿಮ್ಮರ್ಸೆ. ಸೊ 3 ಜನ ಸಾಧಕರು, ನನ್ನ ಅಕ್ಕ, ದೊಡ್ಡಕ್ಕ, ನನ್ನ ಟ್ವಿನ್ ಸಿಸ್ಟರ್, ನನಗೆ ಒಂದು ಅವಳಿ ಜೋಡಿ ನಾವು, ನನ್ನ ಟ್ವಿನ್ ಸಿಸ್ಟರ್ ಇದ್ದಾಳೆ. ಸೊ ಅವಳು ಎಲ್ಲರೂ ನಾವು ಸ್ವಿಮ್ಮರ್ಸೆ. ಯಾಕಂತಂದ್ರೆ ಈ ಸ್ವಿಮ್ಮಿಂಗ್ ಅಲ್ಲಿ ನಮ್ಮನ್ನು ಮೊದಲು ನನ್ನ ಮಕ್ಕಳು ಎಲ್ರಿಗಿಂತ ಡಿಫ್ರೆಂಟ್ ಆಗಿರ್ಬೇಕು ಅಂತ ಕೊಂಡು ಆಶಿಸಿದವರು ನನ್ನ ತಾಯಿ. ಸೊ ಅವರಿಂದಲೇ ನಾವು ಇವತ್ತು ಈ ಲೆವೆಲಲ್ಲಿ ಬೆಳೆದಿರೋದು. ಇನ್ನೊಂದು ಅದಕ್ಕೆ ಸಪೋರ್ಟಿವ್ ನನಗೆ ಹಸ್ಬೆಂಡ್ ಮತ್ತೆ ನನ್ನ ಮಗಳು. ನಾವೇನೇ ಸಾಧನೆ ಮಾಡ್ಬೇಕಂತ ಹೇಳಿದ್ರೆ ನಮಗೆ ಗುರುಗಳ ಆಶೀರ್ವಾದನೂ ಮುಖ್ಯ. ನಾನು ಈ ಬಾರ್ ಕೌನ್ಸಿಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ಯಾವಾಗ ಡಿಸೈಡ್ ಮಾಡಿದ್ನು ಆವಾಗ ಮೊದಲಿಗೆ ನಾನು ಆಶೀರ್ವಾದ ತಗೊಂಡಿದ್ದು ನಮ್ಮ ಸೀನಿಯರ್ ಹತ್ರ. ಅವರು ವೈಸ್ ಚೇರ್ಮನ್ ಆಗಿದ್ರು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ಗೆ, SN ಅಶ್ವಥ್ ನಾರಾಯಣ ಅಂತ ಹೇಳ್ಕೊಂಡ್ಬಿಟ್ಟು ಸಾದ್ಲಿ ಅವರು. ಅವ್ರ ಹತ್ರ ಆಶೀರ್ವಾದ ತಗೊಂಡು, ಸರ್ ನಾನು ಐ ವಿಲ್ ಬಿ ಫಾಲೋವಿಂಗ್ ಎ ಫುಡ್ ಸ್ಟೆಪ್ಸ್, ಐ ಆಮ್ ಆಲ್ಸೋ ಆಸ್ಪಿರೆಂಟ್ ಆಫ್ ಕಂಟೆಸ್ಟಿಂಗ್ ಇನ್ ಅ ಬಾರ್ ಕೌನ್ಸಿಲ್ ಎಲೆಕ್ಷನ್ ಸರ್ ಅಂತ ಹೇಳಿದೆ. ಅವರು ಆಶೀರ್ವಾದ ತಗೊಂಡು ಮುಂದುವರಿಸಿದೆ. ಮತ್ತೆ ನಾನು ಶ್ರೀ ಪಿ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಈಗ ಅವರು ದೈವಾಧೀನರಾಗಿದ್ದಾರೆ, ಅವ್ರ ಆಫೀಸಲ್ಲೂ ವರ್ಕ್ ಮಾಡಿದ್ದೆ. ಮತ್ತೆ ವಿಘ್ನೇಶ್ವರ S ಶಾಸ್ತ್ರಿ ಅಂತ ಹೇಳ್ಕೊಂಡು ಅವರು ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಆಗಿದ್ದಾರೆ, ಅವ್ರ ಆಫೀಸಲ್ಲೂ ವರ್ಕ್ ಮಾಡಿದ್ದೆ. ಅವರೆಲ್ಲರೂ ನನಗೆ ವಿಶ್ ಮಾಡಿದ್ದಾರೆ. ಸೊ ನಾನು ಮುಂದೆ ಏನಿದ್ರು ಸಕ್ಸಸ್ ಅಂತ ಇದ್ದರೆ ಗುರು ಹಿರಿಯರ ಆಶೀರ್ವಾದದಿಂದನೇ ಹಾಗೂ ನಮ್ಮ ಮತದಾರರಿಂದ. ಸೊ ಅದಕ್ಕೋಸ್ಕರ ಎಲ್ರಿಗೂ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತೇನೆ, ಮತಯಾಚನೆ ಮಾಡ್ತೇನೆ. ಏನಂತ ಹೇಳಿದ್ರೆ ನನ್ನನ್ನು ಒಳ್ಳೆ ಕ್ಯಾಂಡಿಡೇಟು, ಕೆಪಬಲ್ ಕ್ಯಾಂಡಿಡೇಟು, ಇನ್ನು ಮುಂದೆ ಬಾರ್ ಕೌನ್ಸಿಲಲ್ಲಿ ಚೇಂಜಸ್ ತರ್ತಾರೆ ಅಂತ ಹೇಳ್ಬಿಟ್ಟು ಕಾಣಿಸಿದ್ರೆ ಅದನ್ನು ನಾನು ಜಯಶೀಲನಾಗಿ ಮಾಡಬೇಕು. ತಮ್ಮ ಅತ್ಯಮೂಲ್ಯ ಪ್ರಥಮ ಪ್ರಾಶಸ್ತ್ಯ ಮತವನ್ನು ನನಗೆ ನೀಡಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಮೇಡಮ್, ತಾವು ಬಹಳ ಕನಸು ಇಟ್ಕೊಂಡಿದ್ದೀರಿ. ನಾವು ಸದಾ ಸ್ತ್ರೀ ಶಕ್ತಿ ಜೊತೆ ಇರ್ತೀವಿ. ಜೊತೆಗೆ ವಕೀಲರಿರ್ತಾರೋ ವಕೀಲರ ಶಕ್ತಿ ಕಮ್ಮಿ ಆಗದಿರೋ ರೀತಿ ನಾವು ನಿರಂತರವಾಗಿ ತಾವು ಸಪೋರ್ಟ್ ಇರ್ತೀವಿ ಅಂತ ಹೇಳ್ತಾ, ನಿಮಗೆ ಮೊದಲ ಅಡ್ವಾನ್ಸ್ ಶುಭಾಶಯ ಹೇಳ್ತಾ, ನೀವು ಗೆದ್ದು ಬನ್ನಿ ಅಂತ ಹೇಳ್ತಾ ಶುಭಾಶಯ ಕೊಡ್ತೀನಿ ತನ್ನಿಂದ.